ಒಬ್ಬ ತಂದೆಗೆ ಇಬ್ಬರು ಹೆಣ್ಣು ಮಕ್ಕಳು ಇರ್ತಾರೆ. ಅದರಲ್ಲಿ ಹಿರಿಯವಳು ವಿದ್ಯಾ ಪರೀಕ್ಷೆ ಮುಗಿಸಿ ಮನೆಗೆ ಬರ್ತಾ ಇರ್ತಾಳೆ. ಅದರ ಮಧ್ಯೆ ಅವಳ ಗಾಡಿ ಕಂಪ್ಲೇಂಟ್ ಆಗುತ್ತದೆ. ಅದಾದ್ಮೇಲೆ ಅವಳಿಗೆ ಏನಾಗಿದು ಅಂತ ಯಾರಿಗೂ ಸಹ ತಿಳಿಯುವುದಿಲ್ಲ. ಅಪ್ಪ ಮತ್ತೆ ತಂಗಿ ತುಂಬಾ ಹೆದರಿಬಿಟ್ಟು ಪೊಲೀಸ್ ಅವರ ಜೊತೆ ಸಹಾಯ ಕೇಳ್ತಾರೆ. ಅದಾದ್ಮೇಲೆ ಈ ಕಥೆಯಲ್ಲಿ ನಾವು ಗೆಸ್ ಕೂಡ ಮಾಡಕ್ಕಾಗದಷ್ಟು ಶಾಕ್ ಆಗಿರುವ ವಿಷಯಗಳು ನಡೆಯುತ್ತದೆ. ಅದಾದ್ಮೇಲೆ ಈ ಕೇಸ್ ಹೇಗೆ ನಮ್ಮ ಮೂವಿಯ ಹೀರೋನ್ ಕೈಯಲ್ಲಿ ಬಂತು, ಅವರು ಹೇಗೆ ಇನ್ವೆಸ್ಟಿಗೇಷನ್ ನಡೆಸ್ತಾರೆ ಅಂತ ನೋಡಕ್ಕೆ ಆಗುವ ಒಂದು ಸೂಪರ್ ತೆಲುಗು ಕ್ರೈಮ್ ಇನ್ವೆಸ್ಟಿಗೇಷನ್ ಮೂವಿಯ ಹೆಸರು ವಿಂಧ್ಯ ವರ್ಡಿಕ್ಟ್ ವಿಕ್ಟಿಮ್. ನಾನು ಇಲ್ಲಿಯವರೆಗೂ ನಿಮಗೆ ಈ ಒಂದು ಮೂವಿ ಮಸ್ಟ್ ವಾಚ್ ಅಂತ ಹೇಳೇ ಇಲ್ಲ, ಆದರೆ ಈ ಮೂವಿ ಅಂತೂ ಮಸ್ಟ್ ಆಗಿ ವಾಚ್ ಮಾಡಲೇಬೇಕು. ಅಷ್ಟು ಸೂಪರ್ ಆಗಿರುವ ಒಂದು ಸ್ಟೋರಿ ಆಗಿದೆ. ಹಾಗೆ ನನ್ನ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಥೆ ಇಷ್ಟವಾದರೆ ಗೆಳೆಯರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಈ ಕಥೆಯ ಆರಂಭದಲ್ಲಿ ನಮ್ಮ ಇಂಡಿಯಾದಲ್ಲಿ 2012ರಲ್ಲಿ ನಡೆದ ಅತೀವ ಕ್ರೂರವಾದ ಒಂದು ಕೇಸ್ ಇದೆ ಅಲ್ವಾ, ಅಂದರೆ ನಿರ್ಭಯಾಳ ಕೊಲೆ ಕೇಸ್. 4 ಹುಡುಗರು ಸೇರಿ ಒಂದು ಹುಡುಗಿಗೆ ಮಾಡಿದ ಕ್ರೂರತೆ. ಇದಕ್ಕಿಂತ ಮುಂಚೆ ಈ ತರ ಕೇಸ್ಗಳು ಇಂಡಿಯಾದಲ್ಲಿ ನಡೆದಿಲ್ವಾ ಅಂತ ಕೇಳಿದ್ರೆ ನಡೆದಿವೆ. ಆದರೆ ನಿರ್ಭಯ ಮತ್ತು ಅವಳ ಕುಟುಂಬಕ್ಕೆ ಮಾತ್ರ ಯಾಕೆ ಬೇಗ ನ್ಯಾಯ ಸಿಕ್ತು? ಅದಕ್ಕೆ ಕಾರಣ ನಮ್ಮ ಸಮಾಜನೇ. ನಮ್ಮಲ್ಲಿ ಒಬ್ಬೊಬ್ಬರು ಸಹ ಅವಳನ್ನ ಕುಟುಂಬದ ಹೆಣ್ಣು ಮಗಳಾಗಿ ನೋಡಿ ಅವಳಿಗೋಸ್ಕರ ಬೀದಿಗೆ ಇಳಿದು ಸಮರ ನಡೆಸಿದ ಕಾರಣನೇ ಎಲ್ಲಾ ಮೀಡಿಯಾದವರು ನಿರ್ಭಯಳ ಕೇಸನ್ನೇ ಬ್ರೇಕಿಂಗ್ ನ್ಯೂಸ್ ಆಗಿ ಕೊಟ್ಟಿರೋದು. ಅದು ಅಲ್ಲದೆ ಹಲವಾರು ಅಧಿಕಾರಿಗಳ ಶ್ರದ್ಧೆಯಲ್ಲಿ ಬೇಗನೆ ತಲುಪಿರೋದು. ಆ ಒಂದು ಕೇಸ್ನಿಂದಾಗಿ ನಮ್ಮ ಭಾರತದ ಹೆಣ್ಣು ಮಕ್ಕಳಿಗೆ ಏನಾದ್ರೂ ಉಪಕಾರವಾಗಿದೆಯಾ ಅಂತ ಕೇಳಿದ್ರೆ ಪೋಕ್ಸೋ ಕೇಸನ್ನ ಇನ್ನೂ ಸಹ ಸ್ಟ್ರಾಂಗ್ ಮಾಡಿದ್ರು. ಅದು ಅಲ್ಲದೆ ಹೆಣ್ಣು ಮಕ್ಕಳಿಗೆ ಏನಾದ್ರೂ ಅಪಾಯ ಬಂದ್ರೆ ಪೊಲೀಸ್ ಮತ್ತು ಉದ್ಯೋಗಸ್ಥರಿಗೆ ತಿಳಿಸಕ್ಕಿರುವ ಹೆಲ್ಪ್ ಲೈನ್ ನಂಬರ್ ಗಳನ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಹೆಣ್ಣು ಮಕ್ಕಳ ತೊಂದರೆಗಳನ್ನ ಕೇಳುವುದಕ್ಕಾಗಿ ಒಂದು ಕಾಲ್ ಸೆಂಟರ್ ಹಾಗೂ ಕೆಲವು ಟ್ಯಾಕ್ಸಿಗಳು ಹೀಗೆ ಸ್ವಲ್ಪ ಅಭಿವೃದ್ಧಿಗೊಂಡಿದೆ. ಅದಾದ್ಮೇಲೆ ಹೆಣ್ಣು ಮಕ್ಕಳು ಅನುಭವಿಸುವ ಚಿತ್ರಹಿಂಸೆಗಳು ಹಾಗೂ ತೊಂದರೆಗಳು ಕಡಿಮೆಯಾಗಿದೆ ಅಂತ ಕೇಳಿದ್ರೆ ಅದರಲ್ಲಿ ದೊಡ್ಡದಾಗಿ ಯಾವುದೇ ರೀತಿಯ ಚೇಂಜಸ್ಗಳು ಆಗ್ಲಿಲ್ಲ. ಹಲವಾರು ಸ್ಥಳಗಳಲ್ಲಿ ಚಿಕ್ಕ ಹೆಣ್ಣು ಮಕ್ಕಳು ಈಗಲೂ ಕೂಡ ಅಬ್ಯೂಸ್ಗೆ ಒಳಗಾಗ್ತಿದ್ದಾರೆ. ಆದ್ದರಿಂದ ಅಂತವರಿಗೆ ಅರ್ಹತೆ ಇರುವ ಶಿಕ್ಷೆ ಕೊಡ್ಬೇಕಾ ಅಥವಾ ಹೆಣ್ಣು ಮಕ್ಕಳಿಗೆ ಪ್ರೊಟೆಕ್ಷನ್ ನೀಡಬೇಕಾ ಅನ್ನೋ ಥೀಮ್ನಿಂದಲೇ ನಾವು ಈ ಕಥೆಯೊಳಗೆ ಹೋಗ್ತೀವಿ. ಇವಾಗ 2019ರಲ್ಲಿ ಸಿಂಗಲ್ ಪ್ಯಾರೆಂಟ್ ಆಗಿರುವ ವೇಲಾಯುಧನನ್ನ ನಮಗೆ ತೋರಿಸ್ತಾರೆ. ಅವರು ನ್ಯೂಸ್ ಪೇಪರ್ ಅನ್ನ ಹಾಕಕ್ಕೆ ಹೊರಟಿದ್ದಾರೆ. ಇವರ ಹೆಂಡತಿ ತೀರಿ ಹೋಗಿ ಹಲವಾರು ವರ್ಷಗಳಾಯಿತು. ಹಿರಿಯ ಮಗಳ ಹೆಸರು ವಿಂಧ್ಯ ಹಾಗೂ ಚಿಕ್ಕವಳ ಹೆಸರು ವಿಜಿ. ಅಕ್ಕ ಕಾಲೇಜಿನಲ್ಲಿ ಕಲಿತಾ ಇರ್ತಾಳೆ, ಹಾಗೆ ತಂಗಿ ವಿಜಿ ಶಾಲೆಯಲ್ಲಿ ಕಲಿತಾ ಇರ್ತಾಳೆ. ಅವರ ಅಪ್ಪನ ಕೆಲಸ ಏನು ಅಂತ ನಾವು ಅವಾಗ್ಲೇ ನೋಡಿದ್ದು ಅಲ್ವೋ, ಅಂದರೆ ಮನೆಗಳಿಗೆ ನ್ಯೂಸ್ ಪೇಪರ್ ಹಾಕೋದು. ಅದರಿಂದ ಬರೋ ಚಿಕ್ಕ ಆದಾಯದಿಂದ ಅವರು ತಮ್ಮ ಮಕ್ಕಳನ್ನು ಸಾಕ್ತಾ ಇರ್ತಾರೆ. ವೇಲಾಯುಧನ ಇಬ್ಬರು ಮಕ್ಕಳು ಸಹ ಇಂಟೆಲಿಜೆಂಟ್. ಆದರೆ ಹಿರಿಯ ಮಗಳು ವಿದ್ಯಾ ಸ್ವಲ್ಪ ಶಾರ್ಪ್ ಆಗಿರ್ತಾಳೆ. ಅಂದರೆ ಅಪ್ಪ ನ್ಯೂಸ್ ಓದಿಬಿಟ್ಟು ಈ ಸತಿ 65% ಜನರು ವೋಟ್ ಮಾಡಿದ್ದಾರೆ, ಒಳ್ಳೆ ಪೋಲಿಂಗ್ ಅಂತ ಹೇಳಿದಾಗ ವಿಂಧ್ಯ ಅದು ಹೇಗೆ ಒಳ್ಳೆ ಪೋಲಿಂಗ್, 100% ಬಂದ್ರೆ ತಾನೇ ಒಬ್ಬೊಬ್ಬರ ಅನಿಸಿಕೆ ಏನು ಅಂತ ನಮಗೆ ತಿಳಿಯುವುದು ಅಂತೆಲ್ಲ ಹೇಳ್ತಾಳೆ. ಅದಾದ್ಮೇಲೆ ತನ್ನ ಇಬ್ಬರು ಮಕ್ಕಳಿಗೆ ಪರೀಕ್ಷೆ ಆದ ಕಾರಣ ಅವರನ್ನ ಹೇಳಿ ಕಳಿಸ್ತಾರೆ. ವಿದ್ಯಾ ತನ್ನ ಪರೀಕ್ಷೆಯನ್ನ ಮುಗಿಸಿ ರೈಲ್ವೆ ಸ್ಟೇಷನ್ ಹತ್ತಿರ ಹೋಗಿ ಅಪ್ಪನಿಗೆ ಕಾಲ್ ಮಾಡಿ ಹೇಳಿರ್ತಾಳೆ. ಅದಾದ್ಮೇಲೆ ಅವಳು ತನ್ನ ಲೊಕೇಶನ್ಗೆ ಬಂದು ಅಲ್ಲಿದ್ದ ಸ್ಕೂಟರ್ ತೆಗೆದು ಹೋಗಿರ್ತಾಳೆ. ಆದರೆ ಅವತ್ತು ತುಂಬಾ ಲೇಟ್ ಆಗಿತ್ತು. ಅವಳು ಇಲ್ಲಿಯವರೆಗೂ ಮನೆಗೆ ತಲುಪಿರಲಿಲ್ಲ. ಅದು ಅಲ್ಲದೆ ಅವಳಿಗೆ ಏನು ಸಂಭವಿಸಿದು ಅಂತ ಯಾರಿಗೂ ತಿಳಿದು ಇಲ್ಲ. ಅದೇ ಸಮಯ ವಿದ್ಯಾಳ ತಂದೆ ಅಳುತ್ತಿರುವುದನ್ನ ನಾವು ನೋಡ್ತೀವಿ. ಅಂದರೆ ಅವತ್ತು ವಿದ್ಯಾಳು ಸ್ಕೂಟಿ ತೆಗೆದು ಬರ್ತಿದ್ದಳು. ಅದರ ಮಧ್ಯೆ ಒಂದು ಸೇತುವೆ ಹತ್ತಿರ ತಲುಪಿದಾಗ ಇವಳ ಸ್ಕೂಟರ್ ಕಂಪ್ಲೇಂಟ್ ಆಗಿರುತ್ತದೆ. ಅವಾಗ ಪರಿಚಯ ಇಲ್ಲದ 5 ಜನ ಹುಡುಗರು ಬಂದು ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಬೆಂಕಿ ಹತ್ತಿಸಿ ಇವಳನ್ನ ಮೃಗೀಯವಾಗಿ ಕೊಂದಿರ್ತಾರೆ. ಹಾಗೆ ಸಮಾಜದವರೆಲ್ಲರೂ ವಿದ್ಯಾಳಿಗೆ ನ್ಯಾಯ ಸಿಗಕ್ಕೋಸ್ಕರ ಸಮರವನ್ನ ನಡೆಸ್ತಾರೆ. ಪೊಲೀಸರು ನೋಡಿದ್ರೆ ಆ 5 ಜನರನ್ನ ಹಿಡಿದು ಬಿಟ್ಟು ಎನ್ಕೌಂಟರ್ ನಡೆಸಿ ಕೊಲೆ ಮಾಡ್ತಾರೆ. ಅವಾಗ ಆ 5 ಜನರ ಅಮ್ಮಂದಿರು ಬಂದು ಸಮರವನ್ನ ನಡೆಸ್ತಾರೆ. ಇದು ನೋಡಿದ ಮೀಡಿಯಾದವರು ಪೊಲೀಸರು ಆ ಕೇಸನ್ನ ಕ್ಲೋಸ್ ಮಾಡುವುದಕ್ಕೋಸ್ಕರ ಪೊಲೀಸರು ಈ ತರ ಮಾಡಿದ್ದಾರೆ. ಅದಾದ್ಮೇಲೆ ಆ ಹುಡುಗರು ಕೊಲೆಯಾದ ಮೇಲೂ ಸಹ ಅವರ ಮನೆಯವರನ್ನ ಸಮಾಜದವರು ಬೇಟೆಯಾಡುತ್ತಿದ್ದಾರೆ. ಹಾಗಾದರೆ ಈ ಕೇಸ್ನ ಹಿಂದೆ ಇನ್ನೂ ಹಲವಾರು ರಹಸ್ಯಗಳು ಇವೆ. ಹಾಗಂತೆಲ್ಲ
ಸಮಾಜ ಸೇವೆಯವರು ಮೀಡಿಯಾದಲ್ಲಿ ಹೇಳುತ್ತಾರೆ. ಅಧಿಕಾರಿಗಳು ನೋಡಿದ್ರೆ ಪೊಲೀಸ್ ಅವರಿಗೆ ಸರಿಯಾದ ಇನ್ಫಾರ್ಮೇಶನ್ ಸಿಗದೆ ಅವರು ಆತರ ಏನು ಮಾಡುವುದಿಲ್ಲ. ಅದು ಅಲ್ಲದೆ ಹುಡುಗರು ಕೊಲೆಯಾದ ಮೇಲೂ ಸಹ ಅವರ ಮನೆಯವರನ್ನ ಯಾರಾದ್ರೂ ತೊಂದರೆ ಮಾಡ್ತಿದ್ರೆ ಅವರಿಗೂ ಸಹ ಪೊಲೀಸರು ತಕ್ಕವಾದ ಶಿಕ್ಷೆಯನ್ನ ಕೊಡುತ್ತಾರೆ. ಊರಲ್ಲೆಲ್ಲ ಈ ಕೇಸ್ ಬೆಂಕಿ ತರ ಹರಡ್ತಾ ಇರುತ್ತದೆ. ಹಾಗೆ ಮಾನವ ಹಕ್ಕಿನ ಕಮಿಷನರೇ ಮುಂದ್ಗಡೆ ಬಂದು ಪೊಲೀಸರು ಎನ್ಕೌಂಟರ್ ನಡೆಸಿದ ಆ 5 ಜನ ಹುಡುಗರ ಪ್ಯಾರೆಂಟ್ಸ್ಗೆ ನ್ಯಾಯ ಕೊಡಿಸುವುದಕ್ಕೂ ಹಾಗೂ ಈ ಕೇಸನ್ನ ಇನ್ವೆಸ್ಟಿಗೇಷನ್ ನಡೆಸುವ ತರ ನಿರ್ಧಾರವನ್ನ ತಗೋತಾರೆ. ಆಗ ಮೀಡಿಯಾದವರು ಕೇಳ್ತಾರೆ, ಅಲ್ಲ ಸರ್, ಯಾರು ಈ ಕೇಸನ್ನ ತೆಗೆಯುತ್ತಿದ್ದಾರೆ? ಇದೇ ತರ ಹಲವಾರು ಕೇಸ್ಗಳು ಪೆಂಡಿಂಗ್ ನಲ್ಲಿ ಇದೆ ಅಲ್ವಾ? ಆ ಪರಿಸ್ಥಿತಿನೇ ಈ ಕೇಸ್ಗೂ ಸಹ ಬರಬಹುದಾ? ಆದರೆ ಹ್ಯೂಮನ್ ರೈಟ್ ಕಮಿಷನರ್ ಇದಕ್ಕೇನು ಬದಲು ಹೇಳದೆ ವಿಜಯ್ ತಲವಾರ್ ಅನ್ನೋ ಒಂದು ಅಧಿಕಾರಿಗೆ ಕೇಸನ್ನ ಒಪ್ಪಿಸ್ತಾರೆ. ಆವಾಗ ಮೈನ್ ಹೆಡ್ಗೆ ಹೋಮ್ ಮಿನಿಸ್ಟರ್ ಕಾಲ್ ಮಾಡಿ ಹೇಳ್ತಾರೆ, ನೀವು ಇವಾಗ ನೇಮಿಸಿರುವ ವಿಜಯ್ ತಲವಾರ್ಗಿಂತ ಶಿವಗಾಮಿಯೇ ಈ ಕೇಸನ್ನ ಅನ್ವೇಷಿಸುವುದು ಒಳ್ಳೆಯದು. ಹಾಗೆ ನಮ್ಮ ಮೂವಿಯ ಹೀರೋಯಿನ್ಗೆ ಈ ಕೇಸನ್ನ ಒಪ್ಪಿಸ್ತಾರೆ. ಹೀರೋಯಿನ್ಗೆ ಕಾಲ್ ಮಾಡಿಬಿಟ್ಟು ಆ 5 ಜನ ಹುಡುಗರ ಕೊಲೆ ಕೇಸನ್ನ ನಿಮಗೆ ಒಪ್ಪಿಸುವುದಕ್ಕೆ ಹೇಳಿದ್ದಾರೆ. ಹೀರೋ ನೋಡಿದ್ರೆ, ಸರ್, ನಾನು ಹೆಲ್ತ್ ಇಶ್ಯೂಸ್ ಆಗಿ ಸ್ವಲ್ಪ ದಿನಗಳಿಂದ ಡಿಪಾರ್ಟ್ಮೆಂಟ್ ನಲ್ಲಿ ಇಲ್ಲ ಅಲ್ವಾ, ಆದ್ರಿಂದ ಈ ಕೇಸ್ ನಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ. ಆದರೆ ಅವರು ಹಲವಾರು ಆಫೀಸರ್ಸ್ ಗಳನ್ನ ಕಾಲ್ ಮಾಡಿ ಹೀರೋಯಿನ್ ನ ಕನ್ವಿನ್ಸ್ ಮಾಡಕ್ಕೆ ನೋಡಿದ್ರು ಸಹ ಅವರು ಒಪ್ಪುವುದಿಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ 6 ವರ್ಷಗಳ ಮುಂಚೆ ಇವರು ಈ ತರ ಒಂದು ಕೇಸ್ ಅನ್ನ ಹ್ಯಾಂಡಲ್ ಮಾಡಿಬಿಟ್ಟು ಇವರಿಗೆನೆ ಅದು ತಿರುಗಿ ಹೊಡೆದಿದೆ. ಡಿಪಾರ್ಟ್ಮೆಂಟ್ ನಲ್ಲಿರೋರು ಯಾರು ಶಿವಗಾಮಿಗೆ ಸಪೋರ್ಟ್ ಮಾಡಿರುವುದಿಲ್ಲ. ಆದ್ರಿಂದ ಇವಾಗ ಶಿವಗಾಮಿ ಡಿಪಾರ್ಟ್ಮೆಂಟ್ ನ ಯಾವುದೇ ವಿಷಯಕ್ಕೆ ತಲೆ ಹಾಕುವುದಿಲ್ಲ. ಆದರೆ ಅವರು ಎಷ್ಟೇ ಹೇಳಿದ್ರು ಸಹ ಡಿಪಾರ್ಟ್ಮೆಂಟ್ ನವರು ಹಾಗೂ ಮೀಡಿಯಾದವರು ಸೇರಿ ಶಿವಗಾಮಿ ಈ ಕೇಸನ್ನ ಹ್ಯಾಂಡಲ್ ಮಾಡ್ತಿರೋದು ಅಂತ ತೀರ್ಮಾನಿಸಿರ್ತಾರೆ. ನಮ್ ಹೀರೋಯಿನ್ ಇವಾಗ ಒಂದು ಕಲೆಕ್ಟರ್ ಆಗಿರ್ತಾರೆ. ಆದರೆ ಅವರ ಮನೆಯ ಹೊರಗಡೆ ತುಂಬಾ ಜನರು ಸೇರಿಬಿಟ್ಟು ಈ ಕೇಸನ್ನ ಎತ್ಕೋಬಾರದು ಅಂತ ಸವಾಲು ಹಾಕುತ್ತಾ ಸಮರವನ್ನ ನಡೆಸ್ತಾ ಇರ್ತಾರೆ. ಹೊರಗಡೆ ಬಂದ ಹೀರೋಯಿನ್ ಮೈಗೆ ಅವರು ಮೊಟ್ಟೆಯನ್ನೆಲ್ಲ ಎಸಿತಾರೆ. ಕೋಪ ಬಂದ ಹೀರೋಯಿನ್ ಒಳಗಡೆ ಬಂದು ಬಿಟ್ಟು ಹೈಯರ್ ಆಫೀಸರ್ಗೆ ಕಾಲ್ ಮಾಡಿ, ಸರ್, ನಾನು ಇದಕ್ಕೆ ಒಪ್ಲಿಲ್ಲ ತಾನೆ, ಮತ್ತೆ ಯಾರ ಜೊತೆ ಕೇಳಿಬಿಟ್ಟು ನೀವು ಇದಕ್ಕೆ ನನ್ನನ್ನ ನೇಮಕ ಮಾಡಿರೋದು? ನೋಡು ಶಿವಗಾಮಿ, ಈ ಕೇಸನ್ನ ನೀನು ಹ್ಯಾಂಡಲ್ ಮಾಡಿದ್ರೇನೆ ಸರಿಯಾಗೋದು. ಆಲ್ರೆಡಿ ನಾನು ನಿರ್ಧರಿಸಿದ್ದೀನಿ. ಆದ್ರೆ ಅದು ನನ್ನ ಜೊತೆ ಕೇಳಿಲ್ಲ ತಾನೆ. ಅಷ್ಟರಲ್ಲಿ ಹೊರಗಡೆ ಸಮರ ನಡೆಸುವವರು 6 ವರ್ಷಗಳಿಗಿಂತ ಮುಂಚೆ ನೀನು ಮಾಡಿದ ತರನೇ ಈ ಕೇಸ್ಗೂ ಮಾಡಕ್ಕೆ ಹೋಗ್ತಿದ್ಯಾ, ಮರ್ಯಾದಿಂದ ಹಿಂದಿರುಗಿದ್ರೆ ಸರಿ ಅಂತ ಸವಾಲು ಹಾಕ್ತಾರೆ. ಇದು ಕೇಳಿದ ಹೀರೋಯಿನ್ ಮನಸ್ಸಿನಲ್ಲಿ ಏನು ನಿರ್ಧರಿಸಿಕೊಂಡು, ನೀವೆಲ್ಲ ಅನ್ಕೊಂಡಿರೋದು ಅದು ನನ್ನ ತಪ್ಪು ಅಂತ ತಾನೆ, ಅದು ಹೇಗೆ ಸಂಭವಿಸಿದು ಅಂತ ನನಗೆ ಇವತ್ತೂ ಸಹ ಗೊತ್ತಿಲ್ಲ. ಈ ಕೇಸನ್ನ ನಾನು ಇನ್ವೆಸ್ಟಿಗೇಷನ್ ನಡೆಸಕ್ಕೆ ಹೋಗ್ತಿದ್ದೀನಿ, ಆದರೆ ಹಳೆ ಕೇಸನ್ನು ಸಹ ಬೆಳಕಿಗೆ ತರ್ತೀನಿ. ಇವಾಗ ಹೀರೋಯಿನ್ ಆ ಇನ್ವೆಸ್ಟಿಗೇಷನ್ ನಡೆಸಕ್ಕೆ ಅಂತ ಒಪ್ಕೊಂಡ್ರಲ್ವಾ, ಇವಾಗ್ಲೇ 6 ವರ್ಷಗಳಿಗಿಂತ ಮುಂಚೆ ಏನು ಸಂಭವಿಸಿದು, ಅದರಿಂದ ನಮ್ ಹೀರೋಯಿನ್ ಲೈಫ್ಗೆ ಏನೇನು ಎಫೆಕ್ಟ್ಗಳು ಆಗಿವೆ ಅಂತ ನಮಗೆ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. 6 ವರ್ಷಗಳ ಮುಂಚೆ ವಿನಾಯಕ ಚತುರ್ಥಿ ನಡೆಯುವಾಗ ಏನು ಗಲಾಟೆ ಆಗಿ ನಮ್ಮ ಹೀರೋಯಿನ್ನ ಕರೀತಾರೆ. ಮುಸ್ಲಿಂಗಳು ವಾಸವಾಗಿರುವ ಏರಿಯಾದಲ್ಲಿ ಅವರು ಪ್ರಯಾಣ ಮಾಡ್ತಾ ಇರ್ತಾರೆ. ಅವಾಗ ಶಿವಗಾಮಿ ಕೇಳ್ತಾಳೆ, ನೀವು ಇರುವ ಸ್ಥಳದಲ್ಲಿ ಅವರು ಪ್ರಯಾಣ ಮಾಡಬಾರ್ದಾ ಅಂತ. ಅವಾಗ ಅಲ್ಲಿರುವ ಮುಸ್ಲಿಮ್ಸ್ ಅಲ್ಲಿ ಒಬ್ಬರು ಹೇಳ್ತಾರೆ, 11 ತಿಂಗಳು ನಾವು ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ಲದೇನೆ ನಾವು ಇಲ್ಲಿ ಬದುಕುತ್ತಿರೋದು. ಅದೇ ತರನೇ ನಮ್ಮ ಮಕ್ಕಳು ಸಹ ಅವರ ವಿಶ್ವಾಸವನ್ನ ನಾವು ಗೌರವಿಸ್ತೀವಿ, ನಮ್ಮ ವಿಶ್ವಾಸವನ್ನ ಅವರು ಸಹ ಗೌರವಿಸ್ತಾರೆ. ಆದರೆ ಇವಾಗ ಇಲ್ಲಿಯ ಗಲಾಟೆ ಏನು ಅಂದ್ರೆ, ಅವರು ಪ್ರಯಾಣ ಮಾಡುವಾಗ ನಾವು ಸೈಡಲ್ಲಿ ನಿಂತು ಸುಮ್ಮನೆ ನೋಡಿದ್ರು ಸಹ ನಮ್ ಜೊತೆ ಗಲಾಟೆಗೆ ಬರ್ತಿದ್ದಾರೆ. ನಾವು ಅವ್ರನ್ನ ಗುರಾಯಿಸಿ ನೋಡಿದೀವಿ, ಅದಲ್ಲದಿದ್ರೆ ನೀವು ಯಾಕೆ ನಮ್ಮನ್ನ ನೋಡ್ತಿದ್ದೀರಾ ಅಂತೆಲ್ಲ ಹೇಳ್ತಾರೆ. ಇನ್ನು ನಮ್ಮ ಮನೆಯಲ್ಲಿ ಬಟ್ಟೆಗಳನ್ನ ಒಗೆದು ಅದನ್ನ ಒಣಗಕ್ಕೆ ಹಾಕಿದ್ರೆ ಬೇಕು ಅಂತ ನಮ್ಮ ಮೈಗೆ ನೀರು ಚೆಲ್ಲಿದ್ರು ಅಂತ ಯಾರಾದ್ರೂ ಬೈಕ್ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಹೊಗೆ ಬಂದ್ರೆ ನೀವೇನು ಹೊಗೆ ಹಾಕಿಬಿಟ್ಟು ನಮ್ಮನ್ನ ಓಡಿಸ್ತಿದ್ದೀರಾ ಅಂತೆಲ್ಲ ಕೇಳ್ತಾರೆ. ಹಾಗೆ ಕಳೆದ ಕೆಲವು ವರ್ಷಗಳಿಂದಾಗಿ ಹೀಗೆ ಸುಮ್ಮನೆ ಗಲಾಟೆ ಮಾಡಿಕೊಂಡು ನಮ್ಮಿಬ್ಬರ ಸಮಾಧಾನವನ್ನ ಕಳೆಯುತ್ತಿದ್ದಾರೆ. ಆದ್ದರಿಂದನೇ ಗಲಾಟೆಯಾಗೋದಕ್ಕಿಂತ ಮುಂಚೆನೆ ಅವರು ಈ ಕಡೆಯಿಂದ ಹೋಗೋದಕ್ಕಿಂತ ಬದಲು ಬೇರೆ ಯಾವ್ದಾದ್ರು ಕಡೆಯಿಂದ ಹೋಗ್ಲಿ ಅಂತ ನಾವು ತೀರ್ಮಾನಿಸಿರೋದು. 100% ಅವ್ರ ಕಡೆನೆ ತಪ್ಪು ಅಂತ ನಾನು ಹೇಳ್ತಿಲ್ಲ, ನಮ್ಮವರು ಸಹ ಕೆಣಕುತ್ತಿರಬಹುದು. ಆದರೆ ಇಬ್ಬರು ಸಹ ಸೇರಿ ತುಂಬಾ ದೊಡ್ಡ ಗಲಾಟೆ ಮಾಡೋದಕ್ಕಿಂತ ಒಳ್ಳೆಯದು ಈ ತರ ಹೇಳೋದೇ ಅಲ್ವಾ. ಇದಕ್ಕೆ ಏನು ತೀರ್ಮಾನ ತೆಗಿಬೇಕು ಅಂತ ಗೊತ್ತಾಗದೆ ಶಿವಗ
ಶಿವಗಾಮಿ ನಿಲ್ಲುವಾಗ ಅಲ್ಲಿದ್ದ ಒಬ್ಬ ಬೇಕಿದ್ರೆ ಸಂಜೆ 6 ಗಂಟೆಯಿಂದ 6:30 ತನಕ ಅವರು ಹೋಗ್ಲಿ, ಆ ಒಂದು ಸಮಯದಲ್ಲಿ ನಮ್ಮ ಜನರ ಜೊತೆ ಒಂದು ಮನೆಯೊಳಗಡೆ ಸೇರಿ ಕೂರಕ್ಕೆ ಅಥವಾ ಈ ಕಡೆಗೆ ಬರದೇ ಇರೋದಕ್ಕೆ ನಾವು ಹೇಳ್ತೀವಿ. ಯಾಕಂದ್ರೆ ನಮ್ಮಿಬ್ಬರ ಸಮಾಧಾನ ತಾನೇ ನಮಗೆ ದೊಡ್ಡದು ಅಂತ ಹೇಳ್ತಾನೆ. ಇದು ಕೇಳಿದಾಗ ಶಿವಗಾಮಿಗೂ ಸಹ ಅದು ಒಂದು ಒಳ್ಳೆಯ ನಿರ್ದೇಶ ಅಂತ ಅನಿಸುತ್ತದೆ. ಹಾಗೆ ಎಲ್ಲರ ಜೊತೆ ಆ ವಿಷಯವನ್ನ ಹೇಳ್ತಾರೆ. ಆದರೆ ಗಲಾಟೆ ಮಾಡ್ಬೇಕು ಅಂತ ಅನ್ಕೊಂಡಿರೋರ್ನ ನಾವು ಸ್ಟಾಪ್ ಮಾಡಕ್ಕೆ ಆಗೋದಿಲ್ಲ ಅಲ್ವಾ. ಎರಡೂ ಕಡೆಯಿಂದ ಆ ಕಡೆ ಈ ಕಡೆ ಕೆಣಕಿ ಬಿಟ್ಟು ಅಲ್ಲಿ ಒಂದು ದೊಡ್ಡ ಜಗಳನೆ ಆಗುತ್ತದೆ. ಅದರ ಮಧ್ಯೆ 8 ಜನರ ಕೊಲೆಯಾಗುತ್ತದೆ. ಮೀಡಿಯಾದವರೆಲ್ಲ ಏನು ಹೇಳ್ತಿದ್ದಾರೆ ಅಂದ್ರೆ ಕಲೆಕ್ಟರ್ ಶಿವಗಾಮಿಯ ಅಶ್ರದ್ಧೆಯಿಂದನೇ ಈ ತರ ಗಲಾಟೆ ಆಗಿದ್ದು 8 ಜನರು ಪ್ರಾಣ ಕಳ್ಕೊಂಡಿದ್ದು. ಇದರಲ್ಲಿ 2 ಜಾತಿಯ ಜನಗಳು ಇರ್ತಾರೆ. ಈ ಘಟನೆಯ ನಂತರ ಆ ಏರಿಯಾದಲ್ಲಿರುವ ಎಲ್ಲಾ ಜನರು ನಮ್ಮ ಶಿವಗಾಮಿಯ ಮೇಲೆ ತುಂಬಾ ಕೋಪದಲ್ಲಿ ಇರ್ತಾರೆ. ಆದ್ದರಿಂದನೇ ಅವರು ಈ ಕೇಸನ್ನ ತೆಗಿಬಾರ್ದು ಅಂತ ಹೇಳಿ ಜನಗಳು ಬಂದು ಗಲಾಟೆ ಮಾಡಿರೋದು. ಆದರೆ ಈ ಒಂದು ಕೇಸನ್ನ ಬಿಟ್ಟು ಬಾಕಿ ಎಲ್ಲಾ ಕೇಸ್ಗಳು ಶಿವಗಾಮಿ ಒಳ್ಳೆ ತರನೇ ಇನ್ವೆಸ್ಟಿಗೇಷನ್ ನಡೆಸಿರ್ತಾರೆ. ಆದ್ದರಿಂದನೇ ಹೋಮ್ ಮಿನಿಸ್ಟರ್ ಶಿವಗಾಮಿಗೆನೆ ಈ ಕೇಸನ್ನ ಕೊಟ್ಟಿರೋದು. ತನ್ನ ಅಮ್ಮ ಹೇಳೋ ತರ ಹಳೇದನ್ನೇ ನೆನೆಸ್ಕೊಂಡು ಇರದೆ ಇವಾಗ ಸಿಕ್ಕಿರೋ ಕೇಸನ್ನ ಇನ್ವೆಸ್ಟಿಗೇಷನ್ ನಡೆಸಿ ಸತ್ಯವನ್ನ ಬೆಳಕಿಗೆ ತರಬೇಕು ಅಂತ ಅನ್ಕೋತಾರೆ. ಹಾಗೆ ಆ ತೀರಿ ಹೋದ 5 ಜನರ ಡೆತ್ ಸರ್ಟಿಫಿಕೇಟ್ ಅನ್ನ ಅವರ ಅಮ್ಮಂದಿರು ಶಿವಗಾಮಿಯ ಅಸಿಸ್ಟೆಂಟ್ ಕೈಯಲ್ಲಿ ಕೊಡ್ತಾರೆ. ಅವಾಗ ಶಿವಗಾಮಿ ಅಲ್ಲಿಗೆ ಬರ್ತಾಳೆ. ನಮ್ಮ ಮಕ್ಕಳು ಯಾವುದೇ ರೀತಿಯ ತಪ್ಪು ಮಾಡ್ಲಿಲ್ಲ. ಶಿವಗಾಮಿ ಅಸಿಸ್ಟೆಂಟ್ ಜೊತೆ ಇವರಿಗೆ ಕೂರಕ್ಕಿರೋ ಚೇರ್ಗಳನ್ನ ಕೊಡಿ, ಯಾರು ಬೇಜಾರ್ ಮಾಡ್ಕೋಬೇಡಿ, ಅದನ್ನ ಅನ್ವೇಷಿಸುವುದಕ್ಕೆ ಅಂತಾನೆ ನಾನು ಬಂದಿರೋದು. 3 ಉದ್ಯೋಗಸ್ಥರು ಕೂರುವ ಬೆಂಚ್ ಅನ್ನ ಅರೇಂಜ್ ಮಾಡಿಬಿಟ್ಟು ಅಲ್ಲಿಗೆ ಪ್ಯಾರೆಂಟ್ಸ್ ಅನ್ನ ಕರೀತಾರೆ. ಆ ಒಂದೊಂದು ಪ್ಯಾರೆಂಟ್ಸ್ ಹೇಳ್ತಿದ್ದಾರೆ ನಮ್ಮ ಮಕ್ಕಳು ಸಣ್ಣವರು ಆಗಿದ್ದರು, ಹೇಗೆ ಈ ತರ ಕೇಸ್ನಲ್ಲಿ ಸಿಕ್ಕಾಕೊಂಡ್ರು ಅಂತ ಗೊತ್ತಿಲ್ಲ. ಪೊಲೀಸ್ ಅವರು ಬಂದು ಅವರನ್ನ ಎಳ್ಕೊಂಡು ಹೋದ್ರು. ಅದಾದ್ಮೇಲೆ ಅವರನ್ನ ಡೆಡ್ ಬಾಡಿ ಆಗೇನೆ ನಾವು ನೋಡಿದ್ದು. ಆಗ ಇನ್ನೊಬ್ಬನ ಅಮ್ಮ 15 ವರ್ಷಗಳ ಕಾಲ ಕಾಯ್ದ ಮೇಲೆನೆ ನನಗೆ ನನ್ನ ಮಗನನ್ನ ಸಿಕ್ಕಿರೋದು. ಹೀಗೆ ಒಬ್ಬೊಬ್ಬರು ಅವರವರ ಸಂಕಟಗಳನ್ನು ಹೇಳುತ್ತಾ ಇರುವಾಗ ಆಗ ಇನ್ನೊಬ್ಬಳು ತಾಯಿ, ಮೇಡಮ್ ನನ್ನ ಮಗನಿಗೆ ಹುಷಾರಿರ್ಲಿಲ್ಲ, ನಾನು ಪಾತ್ರೆ ತೊಳಿತಾ ಇರುವಾಗ ಅವನ ಗೆಳೆಯ ಬಂದು ಹೇಳಿದ ನಿಮ್ಮ ಮಗನನ್ನು ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋದ್ರು, ನೀವು ಏನಾದ್ರೂ ಮಾಡಿದೀರಾ ಅಂತ ಕೇಳುವಾಗ ನಾವು ಏನು ಮಾಡೋದಕ್ಕೆ. ಹಾಗೆ ಆ ಗ್ರಾಮದ ಮುಖ್ಯಸ್ಥನ ಜೊತೆ ಹೋಗಿ ಫ್ರೆಂಡ್ ವಿಷಯವನ್ನ ಹೇಳ್ತಾನೆ. 5 ಜನರನ್ನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಹಾಗೆ ಆ ಗ್ರಾಮದ ಮುಖ್ಯಸ್ಥ ಮತ್ತು ಅವರ ಪ್ಯಾರೆಂಟ್ಸ್ ಸೇರಿ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಹಾಗೆ ಮುಖ್ಯಸ್ಥ ಎಸ್ಐ ಜೊತೆ ಕೇಳ್ತಿದ್ದಾರೆ, ಯಾಕೆ ನಮ್ಮ ಹುಡುಗರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿರೋದು? ಅವರು ಯಾವುದೇ ರೀತಿ ಗಲಾಟೆಗೆ ಬರದೆ ಅಲ್ಲಿ ನಿಂತು ಸ್ನಾನ ಮಾಡ್ತಿದ್ರಲ್ವಾ? ಆಗ ಎಸ್ಐ ನೋಡಿದ್ರೆ ಇಲ್ಲಿ ಯಾರನ್ನು ಸಹ ಅರೆಸ್ಟ್ ಮಾಡ್ಕೊಂಡು ಬಂದಿಲ್ಲ. ಆಗ ಮುಖ್ಯಸ್ಥ ಫ್ರೆಂಡ್ ಜೊತೆ ಇವರೇ ಅಲ್ವಾ ಕರ್ಕೊಂಡು ಬರ್ತಿರೋದನ್ನ ನೀನ್ ನೋಡಿದ್ದು? ಫ್ರೆಂಡ್ ನೋಡಿದ್ರೆ ಯಾರು ಅಂತ ನಾನು ನೋಡಿಲ್ಲ, ಗಾಡಿಯಲ್ಲಿ ಕರ್ಕೊಂಡು ಬರೋದನ್ನ ಮಾತ್ರ ನಾನು ನೋಡಿದ್ದು. ಇದು ಕೇಳಿದ ಎಸ್ಎ ನೋಡಿದ್ರೆ ಅವನಿಗೆ ಯಾರು ವ್ಯಕ್ತಿ ಅಂತ ತಿಳಿದಿಲ್ಲ, ಮತ್ತೆ ಯಾಕೆ ಸುಮ್ನೆ ಬಂದು ನಮ್ಮನ್ನ ಕೆಣ್ಕೋದು? ಪೊಲೀಸ್ ಜೀಪ್ ನಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂದ್ಮೇಲೆ ಅದು ನೀವೇ ಆಗಿರಬೇಕು. ನಮ್ಮ ಮಕ್ಕಳಿಗೆ ಏನಾದ್ರೂ ಆದ್ರೆ ಮತ್ತೆ ನಡೆಯೋದೇ ಬೇರೆ ಆಗಿರುತ್ತೆ. ಆಗ ನಮ್ ಎಸ್ಎ ನೋಡಿದ್ರೆ ಅದೇ ನಿನ್ ಕೈಲಿ ಕಿತ್ತಾಕಕ್ಕಾಗುತ್ತೋ ಮಾಡಿ ತೋರ್ಸು ಅಂತ ಹೇಳ್ತಾರೆ. ಅದೇ ಸಮಯ ಮುಖ್ಯಸ್ಥ ನೋಡಿದ್ರೆ ಆ ಊರಿನ MLAಗೆ ಕಾಲ್ ಮಾಡ್ತಾರೆ. ಆದರೆ MLA ಒಂದು ಮುಖ್ಯವಾದ ಮೀಟಿಂಗ್ ನಲ್ಲಿ ಇದ್ದಾರೆ, ನಾಳೆ ಬೆಳಿಗ್ಗೆ ಕಾಲ್ ಮಾಡಿಕೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ಅಸಿಸ್ಟೆಂಟ್ ಕಾಲ್ ಅನ್ನ ಕಟ್ ಮಾಡ್ತಾರೆ. ಅವಾಗ ಮುಖ್ಯಸ್ಥ ಆ ಹುಡುಗರ ಅಪ್ಪ ಅಮ್ಮನ ಜೊತೆ ನೀವು ಇವಾಗ ಸದ್ಯಕ್ಕೆ ಮನೆಗೆ ಹೋಗಿ, ನಾನು ಯಾವ್ದಾದ್ರು ಹೈಯರ್ ಆಫೀಸರ್ಸ್ ನ ಮೀಟ್ ಮಾಡಿ ಏನಾದ್ರೂ ಮಾಡಕ್ಕಾಗುತ್ತಾ ಅಂತ ನೋಡ್ತೀನಿ. ಹಾಗೆ ಹೋಗ್ತಾ ಇರುವಾಗ ಆ ಪ್ಯಾರೆಂಟ್ಸ್ ನಲ್ಲಿ ಒಬ್ಬೊಬ್ಬರು ತಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಂದು ತಾಯಿ ಯೋಚನೆ ಮಾಡ್ತಾ ಇರ್ತಾರೆ, ಏನಂದ್ರೆ ಇವರ ಮಗ ದುಬೈಗೆ ಕೆಲಸಕ್ಕೆ ಅಂತ ಹೋಗಕ್ಕೆ ಅಂತ ನಿಂತಿದ್ದ. ಅಷ್ಟರಲ್ಲಿ ಮಗ ಬಂದ್ಬಿಟ್ಟು ನನಗೆ ಊರಲ್ಲೇ ಕೆಲಸ ಸೆಟ್ ಆಗಿದೆ ಅಂತ ಸಂತೋಷ ವಾರ್ತೆನ ಹೇಳಿಬಿಟ್ಟು ಅಪ್ಪ ಅಮ್ಮನನ್ನ ಹೋಟೆಲ್ಗೆ ಕರ್ಕೊಂಡೋಗಿ ಊಟ ಕೊಡಿಸ್ತಾನೆ. ಅದೇ ತರ ಆ ಗ್ರಾಮದ ಮುಖ್ಯಸ್ಥನ ಜೊತೆ ಸೇರ್ಕೊಂಡು ಆ ಹುಡುಗರೆಲ್ಲರೂ ಕಬಡ್ಡಿ ಆಟ ಆಡ್ತಿದ್ದರು. ಆಟದ ಮಧ್ಯೆ ಮುಖ್ಯಸ್ಥನ ಕಾಲಿಗೆ ಗಾಯವಾದಾಗ ಈ ಹುಡುಗರೇ ಅವರನ್ನ ಹೆಲ್ಪ್ ಮಾಡಿರ್ತಾರೆ. ಇನ್ನೊಂದು ಹುಡುಗನಾದ್ರೆ ತನ್ನ ಅಮ್ಮನನ್ನ ಬೈಕ್ ನಲ್ಲಿ ಕರ್ಕೊಂಡು ಹೋಗಿ ಮನೆಗೆ ಬೇಕಾದ ಸಾಮಗ್ರಿಗಳನ್ನ ತಗೊಂಡು ಮತ್ತೆ ಬೈಕ್ ನಲ್ಲೇ ಕರ್ಕೊಂಡು ಬಂದು ಬಿಡ್ತಿದ್ದ. ಆ ಹುಡುಗರ ಕ್ಯಾರೆಕ್ಟರ್ ನೋಡಿದರೆ ಅವರು ಕುಟುಂಬ ಮತ್ತು ತಂದೆ ತಾಯಿ ಜೊತೆ ತುಂಬಾನೇ ಪ್ರೀತಿ ಇದ್ದವರು ಅಂತ ನಮಗೆ ತೋರಿಸ್ತಾರೆ. ಆದ್ದರಿಂದ ಆ ಹುಡುಗರ ಕಡೆಯಿಂದ ಈ ತರ ಒಂದು ತಪ್ಪು ನಡೆಯುವುದಕ್ಕೆ ಯಾವುದೇ ರೀತಿಯ ಚಾನ್ಸ್ ಇರುವುದಿಲ್ಲ. ಇವಾಗ ಗ್ರಾಮದವರೆಲ್ಲರೂ ಸೇರಿ ಏನ್ ಮಾಡ್ತಾರೆ ಅಂದ್ರೆ ಆ ಹುಡುಗರನ್ನ ಪೊಲೀಸ್ ಅವರು ಎಲ್ಲಿಗೆ ಕರ್ಕೊಂಡು ಹೋಗಿರೋದು ಅಂತ ತುಂಬಾನೇ ಹುಡುಕಕ್ಕೆ ಪ್ರಯತ್ನ
ಪ್ರಯತ್ನ ಪಡ್ತಾರೆ. ಆದರೆ ಅವರ ಕೈಯಲ್ಲಿ ಏನೂ ಸಹ ಕಂಡು ಹಿಡಿಯೋದಕ್ಕೆ ಆಗೋದಿಲ್ಲ. ಹಾಗೆ ಎಲ್ಲರೂ ಬೇಜಾರ್ನಲ್ಲಿ ಕೂರ್ತಿದ್ದಾಗ ಅಲ್ಲಿಂದ ಒಂದು ಹುಡುಗಿ ಅಮ್ಮನನ್ನ ಕರೆದು ಆ 5 ಹುಡುಗರನ್ನು ಪೊಲೀಸವರು ಎನ್ಕೌಂಟರ್ ನಡೆಸಿ ಕೊಂದು ಬಿಟ್ಟರು ಅನ್ನೋ ನ್ಯೂಸ್ ಅನ್ನ ತೋರಿಸ್ತಾರೆ. ಅಂದರೆ ವಿಂದ್ಯಾ ಅನ್ನೋ ಹುಡುಗಿಯನ್ನ ಇವರೇ ಅಬ್ಯೂಸ್ ಮಾಡಿ ಕೊಂದಿರ್ತಾರೆ. ಹಾಗಂತ ಹೇಳಿ ಅವರಿಗೆ ಕೊಡಬೇಕಾದ ಶಿಕ್ಷೆಯನ್ನ ಕೊಟ್ಟಿದ್ದೀವಿ ಅಂತ ಮೀಡಿಯಾದಲ್ಲಿ ಹೇಳ್ತಾ ಇರ್ತಾರೆ. ಆದರೆ ಈ ಒಂದು ನ್ಯೂಸ್ ಕೇಳಿದಾಗ ಆ ತಂದೆ ತಾಯಿಗೆ ತಡ್ಕೊಳಕ್ಕೆ ಆಗ್ಲಿಲ್ಲ. ಅದೇ ತರ ಪ್ಲೇಸ್ ನೋಡಿದಾಗ ಅವರಿಗೆ ಪರಿಚಯ ಇರುವ ಪ್ಲೇಸೇ ಆಗಿರುತ್ತೆ. ಹಾಗೆ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಪೊಲೀಸ್ ಅವರೆಲ್ಲರೂ ಇರ್ತಾರೆ. ಅವಾಗ ಹೇಳ್ತಾರೆ ಬಾಡಿ ಇನ್ನು ಹಾಸ್ಪಿಟಲ್ ನಲ್ಲೇ ಇದೆ ಅಂತ. ಅಲ್ಲಿ ಹೋಗಿ ಕೇಳಿದಾಗ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರು ಬಾಡಿಯನ್ನ ಈಗಾಗಲೇ ತಗೊಂಡು ಹೋದರು ಅನ್ನೋ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಆಗ ಅಲ್ಲಿ ಕಾವಲಿಗೆ ನಿಂತಿದ್ದ ಪೊಲೀಸ್ ಅವರ ಜೊತೆ ಇವರು ವಿಷಯವನ್ನ ಹೇಳಿದಾಗ ಓಹೋ ಅದು ನಿಮ್ಮ ಮಕ್ಕಳ, ಹೈಯರ್ ಆಫೀಸರಿಗೆ ಕಾಲ್ ಮಾಡಿ ನೋಡುವ. ಹೈಯರ್ ಆಫೀಸರ್ ಬಂದ್ಬಿಟ್ಟು ನಿಮ್ಮ ಮಕ್ಕಳ ಬಾಡಿ ಸಿಕ್ಕಿದ್ದಾಗಿ ನಮಗೆ ಬರೆದು ಕೊಡಿ, ನೀವು ಸಮಾಧಿ ಮಾಡ್ಬೇಕಾಗಿರೋ ಸ್ಥಳಕ್ಕೆ ನಾವು ತಲುಪಿಸ್ತೀವಿ ಅಂತ. ಆಗ ಅವರೆಲ್ಲರೂ ಹೇಳ್ತಾರೆ ನಮ್ಮ ಮಕ್ಕಳನ್ನ ನಮಗೆ ಇವಾಗ್ಲೇ ಕೊಟ್ಟು ಬಿಡಿ. ಇದು ಕೇಳಿದ ಪೊಲೀಸ್ ಆಫೀಸರ್ ತುಂಬಾ ಕೋಪದಲ್ಲಿ 5 ಜನರು ಸೇರ್ಕೊಂಡು ಒಂದು ಹುಡುಗಿಯನ್ನ ಅಬ್ಯೂಸ್ ಮಾಡಿ ಕೊಂದಿದ್ದ ಕಾರಣ ಅವರ ಬಾಡಿಯನ್ನ ನಾನು ನಿಮ್ಮ ಕೈಯಲ್ಲಿ ಕೊಡೋದಕ್ಕೋ ಅಥವಾ ನಿಮ್ಮ ಏರಿಯಾಗೆ ತಗೊಂಡು ಬರೋದಕ್ಕೆ ಆಗೋದಿಲ್ಲ. ಆಗ ನಮ್ಮ ಗ್ರಾಮದ ಮುಖ್ಯಸ್ಥ ಗಲ್ಲಿಗೇರಿಸಿದ ಅಪರಾಧಿಗಳ ಬಾಡಿಯನ್ನು ಸಹ ಅವರವರ ಪ್ಯಾರೆಂಟ್ಸ್ ಕೈಯಲ್ಲಿ ಕೊಡ್ತಾರೆ. ಮತ್ತೆ ನೀವು ಯಾಕೆ ಇವರನ್ನ ಕೊಡೋದಿಲ್ಲ ಅಂತ ಹಠ ಹಿಡಿತಿದ್ದೀರಾ? ಇದರ ಹಿಂದ್ಗಡೆ ಬೇರೇನೋ ಇದೆ. ಆಗ ಪೊಲೀಸ್ ಅವನು ಜಾಸ್ತಿ ಏನು ಹೇಳಕ್ಕೆ ನನಗೆ ಇಷ್ಟ ಇಲ್ಲ, ಬೇಕಾದ್ರೆ ಸೈನ್ ಹಾಕಿಬಿಟ್ಟು ಹೋಗಿ, ಇಲ್ಲ ಅಂದ್ರೆ ಬಾಡಿ ಸಿಗುವುದಿಲ್ಲ, ಬರೀ ಬೂದಿ ಮಾತ್ರ ಸಿಗುತ್ತೆ. ಆಗ ಅವ್ರು ನೋಡಿದ್ರೆ ಸರ್ ನೀವೇನ್ ಅನ್ಕೊಂಡಿದ್ದೀರಾ, ನೀವು ಹೇಳ್ತಿರೋದೇ ನೀತಿ ಅಂತನಾ? ನೀವು ಬಚ್ಚಿಟ್ಟಿರುವ ವಿಷಯಗಳನ್ನ ಹೇಗೆ ಕಂಡು ಹಿಡಿಬೇಕು ಅಂತ ನಮಗೂ ಸಹ ಗೊತ್ತು, ಅದಕ್ಕೆ ಎಲ್ಲಿಗೆ ಹೋಗ್ಬೇಕಂತ ಸಹ ನಮಗೆ ಗೊತ್ತು. ಇದು ಕೇಳಿದಾಗ ಪೊಲೀಸ್ ಆಫೀಸರ್ಗೆ ಕೋಪ ಬಂದ್ಬಿಟ್ಟು ಹಾಗಿದ್ರೆ ನೀನು ಹೋಗಿಬಿಟ್ಟು ನೀತಿ ಕೇಳ್ಕೊ ಹಾಗಂತ ಹೇಳಿ ಅವರೊಬ್ಬೊಬ್ಬರನ್ನು ಸಹ ಅಲ್ಲಿಂದ ಓಡಿಸ್ತಾರೆ. ಆದರೆ ಆ ಜನರೆಲ್ಲರೂ ಸೇರ್ಕೊಂಡು ಊರಿನಲ್ಲಿರುವ MLA ಹತ್ತಿರ ಹೋಗಿ ವಿಷಯವನ್ನ ಹೇಳ್ತಾರೆ. ಇದು ಕೇಳಿದ ಅಸಿಸ್ಟೆಂಟ್ ಹೇಳ್ತಾನೆ ಆಲ್ರೆಡಿ ಪೊಲೀಸ್ ಅವರ ಕೈಯಲ್ಲಿ ಪ್ರೂಫ್ ಇರುವ ಕಾರಣ ತಾನೇ ಅವರು ಎನ್ಕೌಂಟರ್ ನಡೆಸಿರೋದು, ಮತ್ತೆ MLA ಸರ್ ಏನು ಮಾಡಕ್ಕೆ ಆಗುತ್ತದೆ. ಅವಾಗ MLA ನೀವೊಂದು ಕಾರ್ಯ ಮಾಡಿ, ನೀವು ಹೋಗಿಬಿಟ್ಟು ಒಂದು ಲಾಯರ್ ಅನ್ನ ಮೀಟ್ ಮಾಡಿ. ಆದರೆ ಅವರು ಲಾಯರ್ ಅನ್ನ ಮೀಟ್ ಮಾಡಕ್ಕೆ ಅಂತ ಹೋದಾಗ ಅಲ್ಲಿ ತುಂಬಾ ಹಣ ಬೇಕು ಅಂತ ಕೇಳ್ತಾರೆ. ಆದರೆ ಪಾಪ ಈ ಜನರಿಗೆ ಅದು ಅಫೋರ್ಡ್ ಮಾಡಕ್ಕೆ ಆಗೋದಿಲ್ಲ. ಆದ್ರಿಂದ ನೀವು ಡೈರೆಕ್ಟ್ ಆಗಿ ಕಲೆಕ್ಟರ್ ಹತ್ತಿರ ಹೋಗಿಬಿಟ್ಟು ವಿಷಯವನ್ನ ಹೇಳಿ. ಆದರೆ ನಾವು ಕಲೆಕ್ಟರ್ ನ ಮೀಟ್ ಮಾಡಕ್ಕೆ ಈಗಾಗಲೇ ಹೋಗಿದ್ದೀವಿ, ಆದ್ರೆ ಅಲ್ಲಿರುವ ಸೆಕ್ಯೂರಿಟಿ ಅವರು ನಮ್ಮನ್ನ ಒಳಗಡೆ ಬಿಡ್ಲಿಲ್ಲ. ಅವರು ಹೇಳ್ತಿರೋದು ಏನಂದ್ರೆ ಒಂದು ಪಾಪ ಹೆಣ್ಣು ಮಗುವನ್ನ ನಿಮ್ಮ 5 ಜನರು ಗಂಡು ಮಕ್ಕಳು ಸೇರಿ ಅಬ್ಯೂಸ್ ಮಾಡಿ ಕೊಂದಿದ್ದಾರೆ. ಇವಾಗ ನಿಮ್ಮ ಸಮರ ನೋಡಿದ್ರೆ ಏನೋ ನಿಮ್ಮ ಮಕ್ಕಳು ತಪ್ಪೇ ಮಾಡಿಲ್ಲ ಅನ್ನೋ ತರ ಇದೆ ಅಲ್ವಾ. ಮೊದಲು ಮಕ್ಕಳನ್ನ ನೆಟ್ಟಗೆ ಬೆಳೆಸೋಕೆ ಕಲೀರಿ. ಆಗ ಆ ಪ್ಯಾರೆಂಟ್ಸ್ ಕೇಳ್ತಿದ್ದಾರೆ ನೀವು ನೋಡಿದೀರಾ ನಮ್ಮ ಮಕ್ಕಳು ತಪ್ಪು ಮಾಡ್ತಿರೋದು. ಸೆಕ್ಯೂರಿಟಿ ಹೇಳ್ತಾರೆ ನಿಮ್ಮಲ್ಲ ಜಾತಿ ನೋಡಿದ್ರೇನೆ ಗೊತ್ತಾಗುತ್ತದೆ ಅಲ್ವಾ ಅಂತ. ಹಾಗೆ ಜಾತಿ ವಿಷಯ ಹೇಳಿ ಅವರನ್ನ ಒಂಥರ ಕೀಳಾಗಿ ನೋಡ್ತಾರೆ. ಇದು ಒಂದು ಪ್ರತಿಭಟನೆಯಾಗಿ ನಡೆಯುತ್ತದೆ. ಅವಾಗ ಅಲ್ಲಿರುವವರು ಆ ಪ್ಯಾರೆಂಟ್ಸ್ ನೇರವಾಗಿ ಕಲ್ಲನ್ನ ಎಸಿತಾರೆ. ಅದರಲ್ಲಿ ಕೆಲವರಿಗೆ ಗಾಯಗಳು ಆಗುತ್ತದೆ. ಇವರು ಹೀರೋಯಿನ್ ಹತ್ತಿರ ಬಂದ್ಬಿಟ್ಟು ನಾವು ಸತ್ಯ ಏನು ಅಂತ ತಿಳಿಕೆ ಹೋಗಿರೋದಲ್ವಾ, ನಾವು ಕೀಳ್ ಜಾತಿಯವರು ಆದ ಕಾರಣ ನಮ್ಮನ್ನ ಏನೇ ಮಾಡಿದ್ರು ಸಹ ಯಾರು ಕೇಳಕ್ಕೆ ಬರೋದಿಲ್ಲ ಅನ್ನೋ ಧೈರ್ಯದಿಂದ ತಾನೇ ಅವರು ಈ ತರ ಎಲ್ಲ ಮಾಡ್ತಿರೋದು. ಹಾಗೆ ಆ ಒಂದು ದಿನ ಮರ್ಡರ್ ನಡೆದ ಪ್ಲೇಸ್ ನಿಂದ ಎವಿಡೆನ್ಸ್ ಕಲೆಕ್ಟ್ ಮಾಡೋದಕ್ಕೆ ಅಂತ ನಮ್ಮ ಹೀರೋಯಿನ್ ಟೀಮ್ ಅವರು ಶುರು ಮಾಡ್ತಾರೆ. ಹಾಗೆ ನ್ಯೂಸ್ ನಲ್ಲೂ ಸಹ ಶಿವಗಾಮಿ ಈ ಕೇಸನ್ನ ಕೈಗೆತ್ತಿಕೊಂಡಿದ್ದಾರೆ ಅನ್ನೋ ವಿವರಣೆಯನ್ನ ರಿವೀಲ್ ಮಾಡ್ತಾರೆ. ಅದೇ ತರ ಆ 5 ಹುಡುಗರ ಪ್ಯಾರೆಂಟ್ಸ್ ಗೆ ಪೊಲೀಸ್ ಪ್ರೊಟೆಕ್ಷನ್ ಅನ್ನ ನೀಡ್ತಾರೆ. ಇವಾಗ ನಮ್ಮ ಹೀರೋಯಿನ್ ಆ 5 ಹುಡುಗರ ಕೇಸ್ ಅನ್ನ ಇನ್ವೆಸ್ಟಿಗೇಷನ್ ನಡೆಸಿರುವ DSP ಅನ್ನ ಕರೆಸ್ತಾರೆ. ಅವರು ಹೇಳ್ತಾರೆ ಈ ಒಂದು ಊರಿನಲ್ಲಿರುವ ಎಲ್ಲಾ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಪ್ರೊಟೆಕ್ಷನ್ ಅನ್ನ ನಾನು ಕೊಡ್ತೀನಿ. ಮೇಡಮ್ ನಿಮಗೆ ಒಂದು ವಿಷಯ ಗೊತ್ತಾ, ಇಲ್ಲಿ ಹಲವಾರು ಸಾಧುಗಳನ್ನೇ ಎಲ್ಲರೂ ಬೇಟೆಯಾಡ್ತಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಒಂದೊಂದು ನಿಮಿಷ ಕೂಡ 14 ಹೆಣ್ಣು ಮಕ್ಕಳು ಹೀಗೆ ಅಬ್ಯೂಸ್ ಹಾಗೂ ರೇಪ್ಗೆ ಒಳಗಾಗಿ ಕೊಲ್ಲಲ್ಪಡ್ತಿದ್ದಾರೆ. ಅದು ಅಲ್ಲ, ಒಂದು ದಿನ ಸುಮಾರು 80 ರಿಂದ 90 ರೇಪ್ ಕೇಸ್ಗಳು ಒಂದೊಂದು ಪೊಲೀಸ್ ಸ್ಟೇಷನ್ ನಲ್ಲಿ ಬರ್ತಿದೆ. ಆದರೆ ಹಲವು ಕೇಸ್ಗಳು ಹೆದರಿಬಿಟ್ಟು ಹೊರಗಡೆ ಹೇಳದವರು ಸಹ
ಸಹ ಇದ್ದಾರೆ. ಹಾಗಿರುವಾಗ್ಲೇ ನನಗೆ ಒಂದು ಕಾಲ್ ಬಂದಿತ್ತು, ಒಂದು ಬ್ರಿಡ್ಜ್ ಕೆಳಗಡೆ ಒಂದು ಹೆಣ್ಣನ್ನ ಬೆಂಕಿ ಹಚ್ಚಿಬಿಟ್ಟು ಕೊಂದಿದ್ದಾರೆ ಅಂತ. ಬಾಡಿ ಕಂಡೀಷನ್ ಇಟ್ಕೊಂಡು ಪೊಲೀಸ್ ಅವರಿಗೆ ಐಡೆಂಟಿಫೈ ಮಾಡಕ್ಕೆ ಆಗೋದಿಲ್ಲ. ಆದರೆ 2 ದಿನಗಳ ಮುಂಚೆ ವೇಲಾಯುಧ ತನ್ನ ಮಗಳನ್ನ ಕಾಣ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಹಾಗೆ ತನ್ನ ಚಿಕ್ಕ ಮಗಳು ವಿಜಿನ ಕರ್ಕೊಂಡು ಬಾಡಿ ನೋಡಕ್ಕೆ ಬಂದಿದ್ದಾಗ ಆಲ್ರೆಡಿ ಆ ಬಾಡಿ ಸುಮಾರು 90% ಅಷ್ಟು ಬೆಂಕಿ ಹಿಡಿದು ಉರಿದಿರುತ್ತದೆ. ಆದರೆ ಅವಾಗ ತಂಗಿ ವಿಜಿ ಆ ಬಾಡಿಯಲ್ಲಿ ಒಂದು ವಾಚ್ ಅನ್ನ ನೋಟ್ ಮಾಡ್ತಾಳೆ. ಆ ವಾಚ್ ನೋಡಿದ ತಕ್ಷಣ ತಂಗಿ ಅದು ತನ್ನ ಅಕ್ಕನೇ ಅಂತ ಕನ್ಫರ್ಮ್ ಮಾಡ್ಕೊಳ್ತಾಳೆ. ಆದರೆ ಅದು ತನ್ನ ಮಗಳು ಅಂತ ಆ ತಂದೆಗೆ ಒಪ್ಕೊಳಕೆನೆ ಆಗ್ತಿರ್ಲಿಲ್ಲ. ಹಾಗೆ ಅಲ್ಲಿ ಆ ತಂದೆ ಮತ್ತು ಮಗಳು ಕೂತ್ಕೊಂಡು ತುಂಬಾನೇ ಅಳ್ತಾರೆ. ಹಾಗೆ ಅವ್ರ ಕೈಯಿಂದ ಸ್ಟೇಟ್ಮೆಂಟ್ ಬರ್ಸಿಬಿಟ್ಟು ಬಾಡಿಯನ್ನ ಅವ್ರ ಕೈಗೆ ಕೊಟ್ಟೆ. ಅದಾದ್ಮೇಲೆ ಆ ಏರಿಯಾದಿಂದ ಒಂದು 2 ಕಿಲೋಮೀಟರ್ ಒಳಗಡೆ ಯಾವ್ದಾದ್ರು ಸಸ್ಪೆಕ್ಟ್ ಇದಾರಾ ಅಂತ ನಾನು ಹುಡುಕಿದೆ. ಅದೇ ತರ ಆ ಏರಿಯಾದಲ್ಲಿರುವ CCTV ವಿಜುವಲ್ಸ್ ಗಳನ್ನೆಲ್ಲ ಚೆಕ್ ಮಾಡಿದೆ. ಅದೇ ತರ ಫೋನ್ ರೆಕಾರ್ಡ್ ಗಳನ್ನ ತುಂಬಾ ಚೆನ್ನಾಗಿ ಅನಲೈಸ್ ಮಾಡಿ ನೋಡಿದೆ. ಈ ತರ ಇನ್ವೆಸ್ಟಿಗೇಷನ್ ನಡೀತಾ ಇರುವಾಗ್ಲೇ ಆ ಊರಿನಲ್ಲಿರುವ ಜನರು ಕೇಸನ್ನ ಕೈಗೆತ್ತಿಕೊಂಡು ಅದನ್ನ ವೈರಲ್ ಮಾಡಿದ್ರು. ನಂತರ ಜನರು ಅದನ್ನ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿ ಕ್ರಿಯೇಟ್ ಮಾಡಿ ಪ್ರತಿಭಟನೆ ನಡೆಸಿದಾಗ ಆಪೋಸಿಟ್ ಟೀಮಿನ ಪಾರ್ಟಿಯಲ್ಲಿರುವ ಒಬ್ಬ ಹೇಳ್ತಿದ್ದಾನೆ, ನಮ್ಮ ಊರಿನಲ್ಲಿ ಒಂದು ಹೆಣ್ಣು ಮಗುಗೆ ಆಗಿರುವ ಅವಸ್ಥೆ ನೀವು ನೋಡ್ತಿದ್ದೀರಲ್ವಾ, ಏನ್ ಪ್ರೊಟೆಕ್ಷನ್ ಅನ್ನ ಇವಾಗಿನ ಅಧಿಕಾರಿಗಳು ನಮ್ಮ ಮಹಿಳೆಯರಿಗೆ ನೀಡ್ತಿದ್ದಾರೆ. ಈ ಒಂದು ನ್ಯೂಸ್ ಅನ್ನ ಮಂತ್ರಿ ಕೇಳಿದ ತಕ್ಷಣನೇ ನಮ್ DGPಗೆ ಕಾಲ್ ಮಾಡಿಬಿಟ್ಟು ನೀನೇನೋ ಮಾಡ್ತಿದೀಯಾ, ನನಗೆ ನಿನ್ನ ಎಕ್ಸ್ಕ್ಯೂಸಸ್ ಏನು ಕೇಳಕ್ಕೆ ಇಷ್ಟ ಇಲ್ಲ. ಇವತ್ತು ಸಂಜೆ ಒಳಗಡೆನೆ ಆ ಹುಡುಗಿಯನ್ನ ಯಾರು ಅಬ್ಯೂಸ್ ಮಾಡಿದ್ದಾರೋ ಅವರನ್ನ ಮೀಡಿಯಾದ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸಬೇಕು ಅಷ್ಟೇ. ಹಾಗೆ DCP ಅವರು ಆ ಏರಿಯಾದಲ್ಲಿ ರಿಜಿಸ್ಟರ್ ಆಗಿರುವ ಕಾಲ್ ರೆಕಾರ್ಡ್ಸ್ ಗಳನ್ನ ತೆಗೆದು ನೋಡಿದಾಗ ಸುಮಾರು 73 ಕಾಲ್ಗಳು ಹೋಗಿವೆ. ಅದರಲ್ಲಿ ಆ ಹುಡುಗಿಯ ಏರಿಯಾದಲ್ಲಿರುವ 6 ಜನರನ್ನ ಇನ್ವೆಸ್ಟಿಗೇಷನ್ಗೆ ಅಂತ ಕರ್ಕೊಂಡು ಬಂದಿದ್ದೆ. ಇದರಲ್ಲಿ 5 ಜನರು ನೇರವಾಗಿ ಬರ್ತೀವಿ ಅಂತ ಹೇಳಿದ್ರು. ಆದ್ರೆ ಒಂದು ನಂಬರ್ ಮಾತ್ರ ಸ್ವಿಚ್ ಆಫ್ ಆಗಿತ್ತು. ಹಾಗೆ ಅವನೇ ಏರಿಯಾಗೆ ಹೋಗಿದಾಗ ಪೊಲೀಸ್ ಅವರು ತನ್ನನ್ನೇ ಹುಡ್ಕೊಂಡು ಬಂದಿದ್ದಾರೆ ಅಂತ ತಿಳಿದು ಅವನು ಊಟ ಮಾಡ್ತಿದ್ದ ಅನ್ನವನ್ನ ಪೊಲೀಸ್ ಅವರ ಮುಖಕ್ಕೆ ಎಸೆದು ಬಿಟ್ಟು ಅಲ್ಲಿಂದ ಓಡ್ತಾನೆ. ಅವನು ಏನೋ ತಪ್ಪು ಮಾಡಿರೋ ಕಾರಣ ತಾನೆ ಪೊಲೀಸ್ ಅವರನ್ನ ನೋಡಿದ ತಕ್ಷಣ ಹೆದರಿ ಓಡ್ತಿರೋದು. ನಮ್ ಪೊಲೀಸ್ ಅವರು ಸುಮ್ನೆ ಬಿಟ್ಬಿಡ್ತಾರ, ಅವರು ಸಹ ಅವನನ್ನ ಓಡಿಸ್ಕೊಂಡು ಹೋಗಿ ಹಿಡಿತಾರೆ. ಅದಾದ್ಮೇಲೆ ಅವನ ಬೆಂಡೆತ್ತಿ ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಯಾಕೋ ಪೊಲೀಸ್ ಅವ್ರನ್ನ ನೋಡಿದಾಗ ನೀನು ಓಡಿದ್ದು, ನೀನೇ ತಾನೆ ಆ ಹುಡುಗಿನ ಕೊಲೆ ಮಾಡಿದ್ದು. ಅವನು ಸಹ ಏಟು ತಿಂದು ಸಾಕಾಗ್ಬಿಟ್ಟು ಹೇಳ್ತಾನೆ, ಸರ್ ನಾವೆಲ್ಲರೂ ಸೇರಿನಿ. ಆಗ ಪೊಲೀಸರು ನೀವೆಲ್ಲರೂ ಅಂದ್ರೆ ಎಷ್ಟು ಜನರಿದ್ದೀರಾ ಅಂದರೆ ಇವನು ಮತ್ತು ಇವನ 4 ಜನರು ಗೆಳೆಯರು, ಇವರ 5 ಜನರು ಯಾವಾಗ ನೋಡಿದ್ರು ಒಟ್ಟಿಗೆನೆ ಇರ್ತಾರೆ. ಆ ಸಮಯದಲ್ಲಿ ಇವರು ಮದ್ಯ ಗಾಂಜಾ ಎಲ್ಲವನ್ನು ಬಳಸ್ತಾ ಇರ್ತಾರೆ. ಹೀಗೆ ಅವರು ಡ್ರಗ್ಸ್ ಉಪಯೋಗಿಸ್ತಾ ಇರುವಾಗ ಮಫ್ತಿಗೆ ಪೊಲೀಸ್ ಅವರು ಹೋಗಿಬಿಟ್ಟು ಅವ್ರನ್ನ ಅಲ್ಲಿಂದ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಇವರನ್ನ ಅರೆಸ್ಟ್ ಮಾಡಿರೋದು ನಮ್ SA ಆಗಿರ್ತಾರೆ. SA DGP ಅವರನ್ನ ಕಾಲ್ ಮಾಡಿಬಿಟ್ಟು ಕಸ್ಟಡಿ ದಾಖಲೆ ಮಾಡಕ್ಕೋಸ್ಕರ ಅವರನ್ನ ಜಡ್ಜ್ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. DCP ಸಹ ಅದು ಒಳ್ಳೇದಾಯ್ತು. ಹಾಗೆ 5 ಜನರನ್ನ ಕರ್ಕೊಂಡು ಬಂದು ಜಡ್ಜ್ ಮುಂದ್ಗಡೆ ನಿಲ್ಸಿದಾಗ ಅವರು ಕೇಳ್ತಿದ್ದಾರೆ, ಪೊಲೀಸ್ ಅವರು ನಿಮ್ಗೆ ಹೊಡೆದು ಬಿಟ್ಟು ಅಥವಾ ಹೆದರಿಸಿ ನಿಮ್ಮ ತಪ್ಪನ್ನ ಒಪ್ಪಿಸಿದ್ದಾರಾ? ಆದರೆ ಆ ಹುಡುಗರು ನೋಡಿದ್ರೆ ಹಾಗೇನಿಲ್ಲ ಸರ್ ಅಂತ ಹೇಳ್ತಾರೆ. ಇವರನ್ನ 1 ವಾರ ಕಸ್ಟಡಿಗೆ ಕೇಳಿದಾಗ ಜಡ್ಜ್ ಹೇಳ್ತಾರೆ, ಬರೀ 2 ದಿನ ಕೊಡ್ತೀನಿ, ಅದರೊಳಗಡೆ ಏನಾದ್ರೂ ನಿರ್ಧರಿಸಿ ಅಂತ ಜಡ್ಜ್ ಹೇಳಿದಾಗ DCPಯನ್ನ ಕಾಲ್ ಮಾಡಿ SA ಹೇಳ್ತಾರೆ, ಬರೀ 2 ದಿನನೇ ಕೊಟ್ಟಿದ್ದಾರೆ ಅಂತ. DCP ಹೇಳ್ತಾರೆ, ನೀವೊಂದು ಕಾರ್ಯ ಮಾಡಿ, ನೆಟ್ಟಿಗೆ ಆ 5 ಜನರನ್ನ ಹುಡುಗಿಯ ಬಾಡಿ ಸಿಕ್ತಲ್ವಾ ಅಲ್ಲಿಗೆ ಕರ್ಕೊಂಡು ಬನ್ನಿ ಅಂತ. ಆ ಏರಿಯಾಗೆ ತಲುಪಿದ ಮೇಲೆ ಪೊಲೀಸ್ ಅವರು ಹೇಳ್ತಾರೆ, ನೀವು ಇವಾಗ ನಿಮ್ಮ ಪ್ಯಾರೆಂಟ್ಸ್ ನ ನೆನೆಸ್ಕೊಂಡು ಆ ಹುಡುಗಿ ಜೊತೆ ನೀವು ಹೇಗೆ ಮಾಡಿದ್ರೋ ಅದನ್ನೇ ಇಲ್ಲಿ ಇವಾಗ ಪುನಃ ಮಾಡಿ ತೋರಿಸಿ ಅಂತ. ಆದರೆ ಅವರು ಒಂಥರ ಹಿಂಜರಿತಾ ಇದ್ದಾಗ ಆ ಹುಡುಗಿಯನ್ನ ಅಬ್ಯೂಸ್ ಮಾಡುವಾಗ ನಿಮಗೆ ಯಾವುದೇ ರೀತಿಯ ತೊಂದರೆ ಇರಲಿಲ್ಲ ತಾನೆ, ಮರ್ಯಾದಿಂದ ತೋರಿಸಿದ್ರೆ ಸರಿ. ಹಾಗೆ ಅವರು ಕ್ಯಾಮರಾದ ಮುಂದ್ಗಡೆ ಏನು ಮಾಡಿದ್ರು ಅದನ್ನೇ ಪುನಃ ಆಕ್ಟ್ ಮಾಡಿ ತೋರಿಸ್ತಾರೆ. ಅಂದರೆ ಅವರ 5 ಜನರು ಸೇರ್ಕೊಂಡು ಮದ್ಯ ಗಾಂಜಾ ಎಲ್ಲವನ್ನ ಉಪಯೋಗಿಸ್ತಾ ಇರ್ತಾರೆ. ಅವಾಗ ಎಕ್ಸಾಮ್ ಮುಗಿಸಿ ಬರ್ತಿದ್ದ ವಿಂಧ್ಯಾಳ ಸ್ಕೂಟರ್ ಅಲ್ಲಿ ಹಾಳಾಗುತ್ತದೆ. ಇದು ಸೇತುವೆ ಕೆಳಗಿದ್ದ ಈ 5 ಜನರು ಹುಡುಗರು ನೋಡ್ತಾ ಇರ್ತಾರೆ. ಹಾಗೆ ಅವಳನ್ನ ಹೆಲ್ಪ್ ಮಾಡುವ ನೆಪ ಹೇಳ್ಕೊಂಡು ಅವಳನ್ನ ಹಿಂಬಾಲಿಸ್ಕೊಂಡು ಹೋಗಿ
ಇವರು ಅಬ್ಯೂಸ್ ಮಾಡಿರ್ತಾರೆ. ಅದಾದ್ಮೇಲೆ ಈ ಹುಡುಗಿ ಈ ವಿಷಯವನ್ನ ಹೊರಗಡೆ ಹೇಳಿದ್ರೆ ಇವರು ಸಿಕ್ಕಾಕೊಳ್ತಾರಲ್ಲ, ಆದ್ದರಿಂದನೇ ಬೆಂಕಿ ಹಚ್ಚಿಬಿಟ್ಟು ಅವಳನ್ನ ಅಲ್ಲೇ ಕೊಲೆ ಮಾಡಿರ್ತಾರೆ. ಅವರು ಮಾಡಿರುವ ತಪ್ಪನ್ನ ಸಹ ಒಪ್ಕೊಳ್ತಾರೆ. ಅದು ಅಲ್ಲದೆ ಎವಿಡೆನ್ಸ್ ಆಗಿ ಇವರ ಕೈಯಲ್ಲಿ ವಿಡಿಯೋ ರೆಕಾರ್ಡ್ ಸಹ ಇದೆ ಅಲ್ವಾ. ಹಾಗೆ ಆ 5 ಜನರನ್ನ ಕರ್ಕೊಂಡು ಜಡ್ಜ್ ಮನೆಗೆ ಅಂತ ಹೋಗಕ್ಕೆ ವ್ಯಾನ್ ಹತ್ತಿಸುವಾಗ ಅದರಲ್ಲಿ ಒಬ್ಬ ಪೊಲೀಸ್ ಅವರನ್ನ ಅಟ್ಯಾಕ್ ಮಾಡಿ ಅವರ ಗನ್ನನ್ನ ಕೈಗೆತ್ತಿಕೊಳ್ಳುತ್ತಾನೆ. ಇದು ನೋಡಿದಾಗ ಡಿಸಿಪಿ ಒಂದು ತಪ್ಪು ಮಾಡಿ ಇನ್ನೊಂದು ತಪ್ಪು ಮಾಡಕ್ಕೆ ಹೋಗ್ಬೇಡಿ, ಮರ್ಯಾದಿಂದ ಗನ್ ತೆಗೆದು ಕೆಳಗಡೆ ಹಾಕಿ ಅಂತ ಹೇಳಿದಾಗ ಹುಡುಗರು ಕೇಳೋದಿಲ್ಲ. ಇನ್ನೆಲ್ಲಾದರೂ ಅವರು ಶೂಟ್ ಮಾಡ್ತಾರೆ ಅಂತ ಹೆದರಿ ಡಿಸಿಪಿ ಅವರೇ ಅವರ ಸ್ವಯರಕ್ಷೆಗೋಸ್ಕರ ಆ 5 ಜನ ಹುಡುಗರನ್ನ ಅಲ್ಲೇ ಶೂಟ್ ಮಾಡಿ ಕೊಂದಿರ್ತಾರೆ. ಹಾಗೆ ನಡೆದ ವಿಷಯಗಳನ್ನೆಲ್ಲ ಡಿಸಿಪಿ ಹೀರೋಯಿನ್ ಶಿವಗಾಮಿ ಹತ್ತಿರ ಹೇಳ್ತಾರೆ. ಆ ಒಂದು ನ್ಯೂಸ್ ಅನ್ನ ಮೀಡಿಯಾದವರು ಕೈಗೆತ್ತಿಕೊಂಡಾಗ ನನಗೆ ಒಂದು ವಿಷಯ ತಿಳಿಯಿತು. ಒಂದು ಮರಣಕ್ಕೆ ಮತ್ತೊಂದು ಕೊಲೆ ಯಾವತ್ತಿದ್ರೂ ಪರಿಹಾರವಾಗುವುದಿಲ್ಲ. ಆದರೆ ನಮ್ಮ ಸಿಚುವೇಶನ್ ಹಾಗೆ ಆಗಿತ್ತು. ಅದಾದ್ಮೇಲೆ ಸೊಸೈಟಿಯವರೆಲ್ಲರೂ ನಮ್ಮನ್ನ ಹೊಗಳಕ್ಕೆ ಶುರು ಮಾಡಿದ್ರು. ನಾನೇನೋ ಒಳ್ಳೆ ಕೆಲಸ ಮಾಡಿರೋ ತರ, ನಾನು ಹೆಣ್ಣು ಮಕ್ಕಳ ರಕ್ಷಕ ಅಂತ ಹೇಳಿ. ಆದರೆ 4-5 ದಿನಗಳಿಂದ ನನಗೆ ನಿದ್ದೆ ಮಾಡಕ್ಕೆ ಆಗುತ್ತಿಲ್ಲ. ಮನುಷ್ಯರ ಜೀವನಕ್ಕೆ ನಾನು ಬೆಲೆ ಕಟ್ತೀನಿ, ಅದು ಅಲ್ಲದೆ ನಿಯಮಕ್ಕೂ ಸಹ. ಹಾಗೆ ಡಿಸಿಪಿ ಅವರು ತನ್ನ ಭಾಗವನ್ನ ಹೇಳಿದ ನಂತರ ಶಿವಗಾಮಿಯವರು ವಿಂಧ್ಯಾಳ ತಂದೆ ವೇಲಾಯುಧನನ್ನ ಕರೆಸ್ತಾರೆ. ಅವಾಗ ತಂದೆ ಹೇಳ್ತಾರೆ, ಅವಳು ಹುಟ್ಟಿದಾಗ ಅವಳ ಚಿಕ್ಕ ಕಾಲು ಕೈಗಳನ್ನ ನೋಡಿ ನಾನು ತುಂಬಾನೇ ಖುಷಿ ಪಟ್ಟಿದ್ದೀನಿ. ಅದಾದ್ಮೇಲೆ ಅವಳು ಸ್ವಲ್ಪ ದೊಡ್ಡವಳಾದ್ಮೇಲೆ ಅವಳು ಇನ್ನು ಯಾವತ್ತೂ ಅಳುವ ಅವಸ್ಥೆಗೆ ಆಗ್ಬಾರ್ದು ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಇವಾಗ ನಾನು ನನ್ನ ಮಗಳ ಕೈ ಕಾಲುಗಳನ್ನ ನೋಡಿದ್ದು ಬರೀ ಸುಟ್ಟ ರೀತಿಯಲ್ಲಿ. ನನ್ನ ಮಗಳು ತುಂಬಾನೇ ಬ್ರಿಲಿಯಂಟ್ ಆಗಿದ್ದಳು. ಒಂದೊಂದು ಕ್ವಶನ್ ಸಹ ನನ್ನ ಜೊತೆ ಕೇಳಿದಾಗ ಅದರಲ್ಲಿ ಕೆಲವು ಕ್ವಶನ್ಗಳಿಗೆ ನನಗೇನೆ ಆನ್ಸರ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ಅದಕ್ಕೆ ಆನ್ಸರ್ ಹೇಳ್ಬೇಕು ಅಂತ ಆ ಕ್ವಶನ್ಸ್ ಗಳನ್ನೆಲ್ಲ ನಾನು ಬರೆದಿಟ್ಕೊಳ್ತಿದ್ದೆ. ಆದರೆ ಅದರ ಆನ್ಸರ್ ಗಳೇನು ಅವಳಿಗೆ ನಾನು ಹೇಳಿಕೊಡುವ ಅವಶ್ಯಕತೆ ಇರಲಿಲ್ಲ. ಮತ್ತೊಂದು ರೀತಿಯ ಆನ್ಸರ್ ಗಳು ಅವಳಿಗೆ ತಿಳಿದಿತ್ತು. ಅದಲ್ಲದೆ ಅವಳಿಗೆ ವ್ಯತ್ಯಸ್ತವಾಗಿರುವ ದೃಷ್ಟಿಕೋನ ಇತ್ತು. ಹಾಗೆ ಅವತ್ತು ಆ ದಿನ ಏನು ಸಂಭವಿಸಿತು ಅಂತ ಇವಾಗ ವೇಲಾಯುಧ ಹೇಳ್ತಾರೆ ನೋಡಿ. ಅವಳು ಅವತ್ತು ಎಕ್ಸಾಮ್ಗೆ ಹೋಗಿ ವಾಪಸ್ ಬರುವಾಗ ತಂದೆಗೆ ಕಾಲ್ ಮಾಡಿಬಿಟ್ಟು ನಾನು ವಾಪಸ್ ಬರ್ತಿದ್ದೀನಿ, ಇವಾಗ ಟ್ರೈನಿಂದ ಇಳಿದುಬಿಟ್ಟು ಅವಳ ಸ್ಕೂಟರ್ ತೆಗೆದುಬಿಟ್ಟು ಮನೆಗೆ ಬರೋಣ ಅಂತ ಅವಳು ಇದ್ದಳು. ಸಾಧಾರಣವಾಗಿ ಅವಳು ಬರೋ ತರ ಬರ್ತಾಳೆ ಅಂತ ನಾನು ಸಹ ಅನ್ಕೊಂಡಿದ್ದೆ. ಆದರೆ ತುಂಬಾ ಹೊತ್ತಾದ್ರೂ ಸಹ ಅವಳು ಬಂದೇ ಇಲ್ಲ. ಆಗ ನನಗೆ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟು ತಂಗಿ ವಿಜಿ ಜೊತೆ ನಿನ್ನ ಅಕ್ಕ ಬೇರೆ ಎಲ್ಲಿಗಾದ್ರೂ ಹೋಗೋ ವಿಷಯವನ್ನ ಹೇಳಿದ್ಲ, ಅವಳು ಇನ್ನೂ ಸಹ ಕಾಲೇ ಮಾಡಿಲ್ಲ ತಾನೆ, ಒಂದ್ಸಲ ಕಾಲ್ ಮಾಡಿ ನೋಡು. ಹಾಗೆ ಕಾಲ್ ಮಾಡಿ ನೋಡಿದಾಗ ವಿಂಧ್ಯ ಹೇಳ್ತಾಳೆ, ನನ್ನ ಸ್ಕೂಟರ್ ಹಾಳಾಗಿದೆ, ಇನ್ನೂ ಹೇಗೆ ಬರೋದು ಅಂತ ನನಗೆ ತಿಳಿದಿಲ್ಲ, ಇವಾಗ ಏನು ಮಾಡೋದು ಅಂತ ವಿಜಿ ಕೇಳಿದಾಗ ನೋಡುವ ಒಂದು 5 ಅಣ್ಣಂದಿರು ಸ್ಕೂಟರ್ ರೆಡಿ ಮಾಡಕ್ಕೆ ಅಂತ ನೋಡ್ತಿದ್ದಾರೆ. ತಂಗಿ ವಿಜಿ ನೋಡಿದ್ರೆ ಯಾಕೆ ಅಕ್ಕ ಪರಿಚಯ ಇಲ್ಲದವರ ಜೊತೆ ಎಲ್ಲ ಹೋಗಿ ಹೆಲ್ಪ್ ಕೇಳ್ತಿದ್ಯಾ? ಆಗ ವಿಜಿ ಅಕ್ಕ ಬೇರೇನು ತೊಂದರೆ ಇಲ್ಲ ತಾನೆ. ವಿಂಧ್ಯ ನೋಡಿದ್ರೆ ತೊಂದರೇನಿಲ್ಲ, ಆದ್ರೆ ಅವರು ನೋಡೋ ರೀತಿ ಏನೊಂಥರ ಸರಿ ಇಲ್ಲ ಅಂತ ನನಗೆ ಅನಿಸ್ತಿದೆ. ವಿಜಿ ನನ್ನ ಸ್ಕೂಟರ್ ಸರಿ ಆಯ್ತು ಅಂತ ಅನಿಸ್ತದೆ, ನಾನು ಬರ್ತಿದ್ದೀನಿ ಅಂತ ಕಾಲ್ ಅನ್ನ ಕಟ್ ಮಾಡ್ತಾಳೆ. ನನ್ನ ಮಗಳು ವಿಜಿ ನನ್ನ ಜೊತೆ ಹೇಳಿದ್ಲು ಅಕ್ಕ ಬರ್ತಿದ್ದಾಳೆ ಅಂತ, ಆದ್ರೂ ಸಹ ತುಂಬಾ ಹೊತ್ತಾದ್ರೂ ಅವಳು ಬರ್ಲೇ ಇಲ್ಲ. ಹಾಗೆ ಪುನಃ ಕಾಲ್ ಮಾಡಿ ನೋಡಿದಾಗ ಎಷ್ಟೇ ರಿಂಗ್ ಆದ್ರೂ ಸಹ ವಿಂಧ್ಯ ಫೋನ್ ತೆಗಿತಾನೆ ಇರ್ಲಿಲ್ಲ. ಅಪ್ಪ ಅಕ್ಕ ಕಾಲ್ ತೆಗೀತಿಲ್ಲ, ಏನೋ ತೊಂದರೆ ಇದೆ ಅಂತ ನನಗೆ ಅನಿಸ್ತಿದೆ. ಇದು ಕೇಳಿದಾಗ ಅಪ್ಪ ಕೂಡ ಸ್ವಲ್ಪ ಭಯದಿಂದ ತನ್ನ ಬೈಕ್ ತಗೊಂಡು ಆ ಸೇತುವೆ ಹತ್ತಿರ ಹೋಗ್ತಾರೆ. ಅವಾಗ ಅಲ್ಲಿ ಕೆಳಗಡೆ ವಿಂಧ್ಯಾಳ ಸ್ಕೂಟರ್ ಮತ್ತು ಅವಳ ಬ್ಯಾಗ್ ಅನ್ನ ತಂದೆ ನೋಡ್ತಾರೆ. ಆದ್ರೆ ತನ್ನ ಮಗಳನ್ನ ಎಲ್ಲೂ ಸಹ ಕಾಣ್ತಾ ಇರ್ಲಿಲ್ಲ. ತುಂಬಾ ಹುಡುಕಿದ ಮೇಲೆ ಯಾರನ್ನಾದ್ರೂ ಹೆಲ್ಪಿಗೆ ಕರೆಯೋಣ ಅಂದ್ರೆ ಒಬ್ಬ ಮನುಷ್ಯ ಸಹ ಅಲ್ಲಿ ಇರ್ಲಿಲ್ಲ. ಹಾಗೆ ಆದಷ್ಟು ಬೇಗ ಪೊಲೀಸ್ ಸ್ಟೇಷನ್ಗೆ ಬಂದು ತನ್ನ ಮಗಳು ಕಾಣೆಯಾಗಿದ್ದಾಳೆ, ಅವಳು ಇದ್ದ ಸ್ಥಳದಲ್ಲಿ ಅವಳ ಸ್ಕೂಟರ್ ಮತ್ತು ಬ್ಯಾಗ್ ಇದೆ ಅಂತ ಹೇಳಿಬಿಟ್ಟು ಪೊಲೀಸ್ ಅವರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ನೋಡಿದಾಗ ವೇಲಾಯುಧ ತುಂಬಾನೇ ಶಾಕ್ ಆಗೋಗ್ತಾರೆ. ಯಾಕಂದ್ರೆ ಸ್ವಲ್ಪ ಮುಂಚೆ ನೋಡಿದ ತನ್ನ ಮಗಳ ಸ್ಕೂಟರ್ ಮತ್ತು ಬ್ಯಾಗ್ ಇವಾಗ ಅಲ್ಲಿ ಇರೋದಿಲ್ಲ, ಅಂದರೆ ಯಾರೋ ಎವಿಡೆನ್ಸ್ ಅನ್ನ ನಾಶ ಮಾಡಿರೋ ತರ. ಅವಾಗ ಪೊಲೀಸ್ ಅವರು ವೇಲಾಯುಧನ ಜೊತೆ ಅಲ್ಲ ನಿಮ್ಮ ಮಗಳ ಸ್ಕೂಟರ್ದು ನಂಬರ್ ಎಷ್ಟು, ಹಾಗೆ ಸ್ಕೂಟರ್ ನಂಬರ್ ಅನ್ನ ಕೇಳ್ಕೊಂಡು ಕಂಟ್ರೋಲ್ ರೂಮ್ಗೆ ತಿಳಿಸ್ತಾರೆ. ಅದಾದ್ಮೇಲೆ ವೇಲಾಯುಧನ ಜೊತೆ ನಿಮ್ಮ ಏರಿಯಾದಲ್ಲಿರುವ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ವೇಲಾಯುಧ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿದಾಗ ಅಲ್ಲಿ SI ಇರೋದಿಲ್ಲ. ಹಾಗೆ ಸ್ವಲ್ಪ ಹೊತ್ತು
ಹೊತ್ತು ವೇಟ್ ಮಾಡಿದ ನಂತರ ಅಲ್ಲಿಗೆ ಲೇಡಿ ಎಸ್ಎ ಬರ್ತಾರೆ. ಹಾಗೆ ಇವರ ಕಂಪ್ಲೇಂಟ್ ಅನ್ನ ಕೇಳ್ಕೊಂಡ ನಂತರ ಅವರನ್ನ ಮನೆಗೆ ಕಳಿಸ್ತಾರೆ. ಹಾಗೆ ತನ್ನ ಕಿರಿಯ ಮಗಳು ವಿಜಿಯನ್ನ ಕರ್ಕೊಂಡು ಆ ಸೇತುವೆ ಹತ್ತಿರ ವೇಟ್ ಮಾಡ್ತಾ ಇರುವಾಗ ಒಂದು ಕಾಲ್ ಬರುತ್ತದೆ. ಸೇತುವೆ ಕೆಳಗಡೆಯಲ್ಲಿ ಒಂದು ಬಾಡಿ ಸಿಕ್ಕಿದೆ ಅಂತ. ಹೋಗಿ ನೋಡಿ ಅದು ಅವರ ಮಗಳೇನ ಅಂತ ಕನ್ಫರ್ಮ್ ಮಾಡಕ್ಕೋಸ್ಕರ ಕಾಲ್ ಮಾಡಿದ್ರು. ಹಾಗೆ ಹೋಗಿ ನೋಡಿದಾಗ ಬಾಡಿ ಫುಲ್ ಸುಟ್ಟ ರೀತಿಯಲ್ಲಿ ಇತ್ತು. ಅದರಲ್ಲಿರೋ ಒಂದು ವಾಚ್ ಮೂಲಕ ವೇಲಾಯುಧ ಅದು ತನ್ನ ಮಗಳೇ ಅಂತ ಕಂಡು ಹಿಡಿತಾನೆ. ಹಾಗೆ ವೇಲಾಯುಧನ ಸ್ಟೇಟ್ಮೆಂಟ್ ತಗೊಂಡಾದ ನಂತರ ವಿಜಿಯನ್ನ ಕರೆಸ್ತಾರೆ. ವಿಜಿ ಹೇಳ್ತಾಳೆ ಅವಳ ತಂದೆ ಹುಡ್ಕೊಂಡು ಹೋಗಿ ವಿಂಧ್ಯನ ತುಂಬಾ ಹೊತ್ತು ಕಾಣದೇ ಇದ್ದಾಗ ಇವಳು ಪೊಲೀಸ್ನ ಕಂಟ್ರೋಲ್ ರೂಮ್ 100ಗೆ ಕಾಲ್ ಮಾಡಿರ್ತಾರೆ. ಆದರೆ ಯಾರು ಸಹ ಕಾಲ್ ಪಿಕ್ ಮಾಡಿರೋದಿಲ್ಲ. ಅದಾದ್ಮೇಲೆ ಒಬ್ಬರು ಕಾಲ್ ಪಿಕ್ ಮಾಡಿದಾಗ ವಿಜಿ ಹೇಳ್ತಾಳೆ ಈ ತರ ನನ್ನ ಅಕ್ಕ ಎಕ್ಸಾಮ್ಗೆ ಹೋಗಿ ಬರುವ ಮಧ್ಯೆ ಸೇತುವೆ ಹತ್ತಿರ ಅವಳ ಸ್ಕೂಟರ್ ಹಾಳಾಗಿತ್ತು. ಅವಳನ್ನ ಹೆಲ್ಪ್ ಮಾಡೋದಕ್ಕೆ ಅಂತ ಒಂದು 5 ಜನ ಹುಡುಗರು ಸಹ ಬಂದಿದ್ದರು. ಆದರೆ ಅದರ ನಂತರ ಅಕ್ಕ ಬರ್ತಾಳೆ ಅಂತ ಹೇಳಿಬಿಟ್ಟು ಬರ್ಲಿಲ್ಲ. ಅದು ಅಲ್ಲದೆ ಅಕ್ಕನಿಗೆ ಕಾಲ್ ಮಾಡಿ ಸಹ ಪಿಕ್ ಮಾಡ್ತಿಲ್ಲ. ನನ್ನ ಅಕ್ಕನನ್ನ ಹೇಗಾದ್ರೂ ಹೆಲ್ಪ್ ಮಾಡ್ತೀರಾ? ಹಾಗೆ ಪೊಲೀಸ್ ಅವರು ಡೀಟೇಲ್ಸ್ ಅನ್ನೆಲ್ಲ ಕೇಳಿ ನೋಡಿದಾಗ ಆಲ್ರೆಡಿ ಇದು ವೇಲಾಯುಧ ಕೊಟ್ಟಿದ್ದ ಕೇಸೇ ಆಗಿರುತ್ತದೆ. ಅವರು ಹೇಳ್ತಾರೆ ನಾವು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದೀವಿ, ಟೆನ್ಷನ್ ಮಾಡಬೇಡಿ ಅಂತ ಕಾಲ್ ಅನ್ನ ಕಟ್ ಮಾಡ್ತಾರೆ. ಅದಾದ್ಮೇಲೆ ವಿಜಿ ತನ್ನ ಅಕ್ಕನನ್ನ ಕಾಲ್ ಮಾಡಿದಾಗ 2 ಸತಿ ರಿಂಗ್ ಆದಾಗ ಅವಳು ಫೋನ್ ಅನ್ನ ಪಿಕ್ ಮಾಡ್ತಾಳೆ. ಆದ್ರೆ ನಾನು ಕೇಳಿದ್ದಕ್ಕೆ ಯಾವುದಕ್ಕೂ ಸಹ ಅವಳು ಆನ್ಸರ್ ಮಾಡ್ಲಿಲ್ಲ. ಅವಳು ಉಸಿರಾಡುವ ಸೌಂಡ್ ಮಾತ್ರ ನನಗೆ ಕೇಳ್ತಾ ಇತ್ತು. ಇದರಿಂದ ನನಗೆ ಒಂದು ವಿಷಯ ತಿಳಿಯಿತು, ಅಕ್ಕ ಎಲ್ಲಿಗೂ ಓಡ್ತಿದ್ದಾರೆ, ಅದು ಅಲ್ಲ ಅವಳನ್ನ ಯಾರು ಓಡಿಸ್ತಿದ್ದಾರೆ. ಹಾಗೆ ಏನು ನಡೆಯುತ್ತಿದೆ ಅಂತ ತಿಳಿಯೋದಕ್ಕೋಸ್ಕರ ನಾನು ಆ ಆಡಿಯೋ ಕಾಲ್ ಕಟ್ ಮಾಡಿಬಿಟ್ಟು ವಿಡಿಯೋ ಕಾಲ್ ಮಾಡಿದೆ. ಅದೇ ತರ ಅಕ್ಕ ಆ ಕಾಲ್ ಅನ್ನ ಸಹ ಪಿಕ್ ಮಾಡ್ತಾಳೆ. ನಾನು ಅನ್ಕೊಂಡಿದ್ದ ತರ ಅಕ್ಕ ಯಾರನ್ನೋ ಹೆದರಿ ಓಡ್ತಾ ಇರ್ತಾಳೆ. ಏನಾಯ್ತು ಅಕ್ಕ ಅಂತ ಕೇಳಿದಾಗ ನೀನು ಸ್ವಲ್ಪ ಸಮಯ ಏನು ಮಾತಾಡ್ಬೇಡ ಹಾಗಂತ ಹೇಳಿ ಅಕ್ಕನಿಗೆ ಏನು ನಡೀತಾ ಇದೆ ಅಂತ ನಾನು ನೇರವಾಗಿ ನೋಡ್ತಾ ಇದ್ದೆ. ನನ್ನ ಅಕ್ಕ ಆ 5 ಜನ ಹುಡುಗರನ್ನ ಹೆದರಿ ಅಲ್ಲಿಂದ ಓಡ್ತಾ ಇರ್ತಾರೆ. ಅದಾದ್ಮೇಲೆ ಒಂದು ಲಾರಿ ಹಿಂದ್ಗಡೆ ಅವರು ಬಚ್ಚಿಟ್ಕೊಂಡಾಗ ಆ ಹುಡುಗರು ನನ್ನ ಅಕ್ಕನನ್ನ ಅಲ್ಲಿಂದ ಕಂಡು ಹಿಡಿತಾರೆ. ಅದಾದ್ಮೇಲೆ ಅವರು ಅಕ್ಕನ ಹತ್ತಿರ ಹೋಗ್ತಾರೆ. ಅದರಲ್ಲಿ ಸೆಲವಾ ಅಂತ ಒಬ್ಬನ ಜೊತೆ ಹೇಳಿ ಅವರು ಅವಳ ಅಕ್ಕನನ್ನು ಎಳ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಅವರ ಕಾಲ್ ಸಹ ಕಟ್ ಆಗುತ್ತದೆ. ಅದೇ ಸಮಯ ವೇಲಾಯುಧ ಸ್ಟೇಷನ್ ಅಲ್ಲಿ ಕೇಸ್ ಕೊಟ್ಟು ಬಿಟ್ಟು ಮನೆಗೆ ಬರ್ತಾನೆ. ಅವಾಗ ವಿಜಿ ಅಪ್ಪನ ಜೊತೆ ಅಪ್ಪ ನಾನು ಅಕ್ಕನನ್ನ ನೋಡಿದೀನಿ, ಅಕ್ಕ ಯಾವುದೋ ದೊಡ್ಡ ಅಪಾಯಕ್ಕೆ ಒಳಗಾಗಿದ್ದಾಳೆ. ಹಾಗೆ ಅವರು ಆ ಲೊಕೇಶನ್ಗೆ ಹೋಗ್ತಾ ಇರುವಾಗ್ಲೇ ವೇಲಾಯುಧನಿಗೆ ಸೇತುವೆ ಕೆಳಗಡೆ ಒಂದು ಬಾಡಿ ಸಿಕ್ಕಿದೆ, ಅದು ನಿಮ್ಮ ಮಗಳದ ಅಂತ ನೋಡ್ಬೇಕು ಅಂತ ಹೇಳೋದು. ಹಾಗೆ ಹೋಗಿ ನೋಡಿದಾಗ ಅದು ವೇಲಾಯುಧನ ಮಗಳ ಬಾಡಿನೇ ಆಗಿರುತ್ತದೆ. ಹಾಗೆ ನಮ್ಮ ಹೀರೋಯಿನ್ ಶಿವಗಾಮಿ ಎಲ್ಲರ ಜೊತೆ ಕೇಳಿ ಆದ ನಂತರ ನಿಜವಾಗ್ಲೂ ಏನು ನಡೆದಿರಬಹುದು ಅಂತ ಮನಸ್ಸಿನಲ್ಲೇ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾಳೆ. ಆ 5 ಜನ ಕೊಲೆಯಾಳಿಗಳ ಡೀಟೇಲ್ಸ್ ನ ತೆಗೆದು ನೋಡಿದಾಗ ಶಿವಗಾಮಿ ತುಂಬಾನೇ ಶಾಕ್ ಆಗ್ತಾಳೆ. ಯಾಕಂದ್ರೆ ನಮ್ ವಿಜಯ್ ಹೇಳಿದ್ಲಲ್ವಾ ಸೆಲ್ವಾ ಅನ್ನೋ ಒಬ್ಬನೇ ಗಾಡಿ ತಗೊಂಡು ಹೋಗಿದ್ದು ಅಂತ. ಆದ್ರೆ ಆ 5 ಜನ ಹುಡುಗರಲ್ಲಿ ಸೆಲ್ವಾ ಅನ್ನೋ ಒಬ್ಬನೇ ಇರ್ಲಿಲ್ಲ. ಹಾಗಾದರೆ ಅವತ್ತು ವಿಜಿ ಕೇಳಿದ ಆ ಸೆಲ್ವಾ ಯಾರಾಗಿರಬಹುದು? ಈ 5 ಜನ ಅಲ್ಲದೆ 6ನೇ ವ್ಯಕ್ತಿ ಯಾರು? ಹಾಗೆ ಪುನಃ ಆ ಕ್ರೈಮ್ ಸೀನಿಗೆ ಹೋಗಿ ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ ಶಿವಗಾಮಿ ಹುಡುಕ್ತಾ ಇರ್ತಾಳೆ. ಆದ್ರೆ ಯಾವುದೂ ಸಹ ನಮ್ ಶಿವಗಾಮಿಗೆ ಕನೆಕ್ಟೇ ಆಗೋದಿಲ್ಲ. ಅದೇ ಸಮಯ ವಿಜಿ ತನ್ನ ಅಪ್ಪನ ಜೊತೆ ಕೇಳ್ತಿದ್ದಾಳೆ, ಅಪ್ಪ ನಮ್ಮ ಅಕ್ಕನನ್ನ ಕೊಂದವರಿಗೆ ತಕ್ಕವಾದ ಶಿಕ್ಷೆ ಸಿಕ್ತಲ್ವಾ? ವೇಲಾಯುಧ ಹೇಳ್ತಾನೆ, ಶಿಕ್ಷೆ ಸಿಕ್ಕಿದ್ರೇನು ಇನ್ನೂ ಸಹ ನಿನ್ನ ಅಕ್ಕನಿಗೆ ಆದ ತರ ಈ ಊರಿನಲ್ಲಿ ಇನ್ನೊಂದು ಹೆಣ್ಣಿಗೆ ಆಗೋದಿಲ್ಲ ಅಂತ. ಏನು ಆ ಕೊಲೆಯಾದ ಹುಡುಗರ ತಂದೆ ತಾಯಿಯಲ್ಲಿ ಒಂದು ಹುಡುಗನ ತಾಯಿ ಹೇಳ್ತಾ ಇರ್ತಾಳೆ, ಹೌದು ಸರಿನೇ, ನಮ್ಮ ಮಗ ನನ್ನ ಪರ್ಸ್ ನಿಂದ ದುಡ್ಡು ತೆಗ್ದಿದ್ದಾನೆ, ಅದೇ ತರ ನಿಮ್ ಪಾಕೆಟ್ ನಿಂದ ಸಹ ದುಡ್ಡು ತೆಗೀತಾನೆ, ಆ ತರ ಚಿಕ್ಕ ಚಿಕ್ಕ ಕಳ್ಳತನ ಮಾಡ್ತಾನೆ ಹೊರತು ನಮ್ಮ ಮಗ ಯಾವತ್ತು ಹುಡುಗಿಯ ಜೊತೆ ಈ ತರ ತಪ್ಪಾದ ರೀತಿಯಲ್ಲಿ ನಡ್ಕೊಳ್ಳೋದಿಲ್ಲ. ಆವಾಗ ತಂದೆ ಸಹ ಹೇಳ್ತಾರೆ, ನಮ್ಮ ಮಗನ ಬಗ್ಗೆ ನನಗೂ ಸಹ ಗೊತ್ತಲ್ವಾ, ಅಂದ್ರೆ ಈ ಪ್ಯಾರೆಂಟ್ಸ್ ನ ಸಂಬಂಧಿಸಿದವರಿಗೂ ಅವರ ಮಗ ತುಂಬಾನೇ ಇನ್ನೋಸೆಂಟ್. ಅಂದರೆ ಅವರು ಅನ್ಕೊಂಡಿರೋದು ಅವರ ಮಕ್ಕಳನ್ನ ಈ ಒಂದು ಕೇಸ್ ನಲ್ಲಿ ಸುಮ್ಮನೆ ಅರೆಸ್ಟ್ ಮಾಡಿರೋದು ಅಂತಲ್ವಾ. ಕೊನೆಗೆ ನಮ್ಮ ಹೀರೋಯಿನ್ ಎಲ್ಲಾ ರೀತಿಯ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಅನ್ನ ಕೊನೆಗೊಳಿಸಿದ್ದಾರೆ. ಹಾಗೆ ಆ ಕೇಸಿಗೆ ಸಂಬಂಧಿಸಿರುವ ಎಲ್ಲಾ ವ್ಯಕ್ತಿಗಳನ್ನ ಕರೀತಾರೆ. ಆಗ ಶಿವಗಾಮಿಯ ಒಂದು ಅಸಿಸ್ಟೆಂಟ್ ಕೇಳ್ತಾರೆ, ನಿಮ್ಮ ಮಗಳು ವಿದ್ಯಾ ರಾತ್ರಿ 10 ಗಂಟೆಯಾಗಿ ಸಹ ಮನೆಗೆ ತಲುಪಲಿಲ್ಲ ಅಂದ್ಮೇಲೆ ಅವಳ ಒಟ್ಟಿಗೆ ಬೇರೆ ಯಾರಾದರನ್ನು ಕಳಿಸಬಹುದಿತ್ತಲ್ವಾ, ಅಥವಾ ತಂದೆಯಾದ ನಿಮಗೇನೆ ಹೋಗ್ಬಹುದಿತ್ತಲ್ವಾ? ಇದು ಕೇಳಿದಾಗ ವಿಜಯ್ ಕೋಪದಲ್ಲಿ, ನೀವೇನ್ ಹೇಳ್ತಿದ್ದೀರಾ? ಹಾಗಂದ್ರೆ ಹೆಣ್ಣು ಮಕ್ಕಳು ಒಬ್ಬರೇ ಹೊರಗಡೆನೆ ಇಳಿಬಾರ್ದ? ಒಂದು ವೇಳೆ ಈ ಅಪಘಾತ ಟ್ರೈನ್ ನಲ್ಲಿ ನಡೆದಿದ್ದರೆ? ಆಗ ವೇಲಾಯುಧ ಸಹ ಹೇಳ್ತಾರೆ, ನನ್ನ ಮಗಳು ಹೇಳಿರೋ ತರನೇ ಈಗ ಎಲ್ಲಾ ಪ್ಯಾರೆಂಟ್ಸಿಗೂ ತಮ್ಮ ಮಕ್ಕಳ ಜೊತೆ ಒಬ್ಬೊಬ್ಬರನ್ನ ಯಾವಾಗಲೂ ಕಳಿಸ್ತಾ ಇರಕ್ಕೆ ಆಗೋದಿಲ್ಲ ತಾನೆ, ಮತ್ತೆ ನಿಮ್ಮಂತ ಆಫೀಸರ್ಸ್ ಯಾಕೆ ಇರೋದು? ಇವಾಗ ನನ್ನ ಮಗಳಿಗೆ ಆಗೋದು ಆಯ್ತು, ನಾನಿವಾಗ ಇಲ್ಲಿರೋದು ನನ್ನ ಮಗಳಿಗೆ ನ್ಯಾಯ ಕೊಡಿಸೋಕೋಸ್ಕರ. ಒಂದು ಹೆಣ್ಣು ಮಗು
ಮಗುನ ತಂದೆಯಾಗಿ ಇನ್ನೊಂದು ಹೆಣ್ಣಿಗೂ ಸಹ ಈ ತರ ಆಗದಿರಬೇಕು. ಒಂದು ತಪ್ಪು ನಡೆದ ಮೇಲೆ ಅದಕ್ಕೆ ಶಿಕ್ಷೆ ಕೊಡೋದಲ್ಲ, ಈ ತರ ತಪ್ಪು ನಡೆಯದೇ ಇರೋಕೆ ನಿಮ್ಮ ಕೈಯಲ್ಲಿ ಏನು ಮಾಡಕ್ಕೆ ಆಗುತ್ತದೆ, ಅದನ್ನ ನಾವು ಯೋಚನೆ ಮಾಡಬೇಕು. ಅದಾದ್ಮೇಲೆ ಶಿವಗಾಮಿ ಪೊಲೀಸ್ ಅವ್ರ ಜೊತೆ ಕೇಳ್ತಾರೆ, ನೀವು ತಾನೇ ಈ ಕೇಸನ್ನ ಇನ್ವೆಸ್ಟಿಗೇಷನ್ ನಡೆಸಿರೋದು. ಅವರು ಹೇಗೆ ಇನ್ವೆಸ್ಟಿಗೇಷನ್ ನಡೆಸಿರ್ತಾರೆ ಅದನ್ನ ತುಂಬಾ ಕ್ಲಿಯರ್ ಆಗಿ ನಮ್ ಶಿವಗಾಮಿ ಇವಾಗ ಹೇಳ್ತಾಳೆ. ಅಂದರೆ ಬೆಳಗಿನ ಜಾವ ಸೇತುವೆ ಕೆಳಗಡೆ ಒಂದು ಬಾಡಿ ಇದೆ ಅಂತ ನಿಮಗೆ ಒಂದು ಕಾಲ್ ಬಂತು, ನೀವು ಸಹ ಬಾಡಿಯನ್ನ ನೋಡಿಕೆ ಅಂತ ಅಲ್ಲಿಗೆ ಹೋದ್ರಿ. ಆದ್ರೆ ಬಾಡಿಗೆ ಬೆಂಕಿ ಹಚ್ಚಿ ಸಾಯಿಸಿದ ಕಾರಣ ಅದು ಯಾರದು ಅಂತ ಐಡೆಂಟಿಫೈ ಮಾಡಕ್ಕೆ ನಿಮ್ಮ ಕೈಯಲ್ಲಿ ಆಗ್ಲಿಲ್ಲ. ಸೊ ನೀವೇನ್ ಮಾಡಿದ್ರಿ ಅಂದ್ರೆ ಆಲ್ರೆಡಿ ಯಾವ್ದಾದ್ರು ಹೆಣ್ಣು ಮಕ್ಕಳ ಮಿಸ್ಸಿಂಗ್ ಕೇಸ್ ಇದೆ ಅಂತ ನೋಡಿದಾಗ ವೇಲಾಯುಧನನ್ನ ಕರೆಸ್ತೀರಾ. ಹಾಗೆ ಅವ್ರು ನೋಡ್ಬಿಟ್ಟು ಅದು ತನ್ನ ಹಿರಿಯ ಮಗಳು ವಿಂಧ್ಯ ಅಂತ ಕನ್ಫರ್ಮ್ ಮಾಡ್ತಾರೆ. ನೀವು ಇನ್ನೊಂದ್ಸಲ ಕನ್ಫರ್ಮ್ ಮಾಡಕ್ಕೋಸ್ಕರ ಆ ಏರಿಯಾಗೆ ವಿಂಧ್ಯ ಬಂದಿದ್ದಾಳ ಅಂತ CCTV ಫುಟೇಜ್ ಗಳನ್ನ ನೋಡಿ ಕನ್ಫರ್ಮ್ ಮಾಡಿದ್ರಿ. ಹಾಗೆ ಅಲ್ಲಿದ್ದ ನಂಬರ್ಸ್ ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅಪರಾಧಿಗಳನ್ನು ಸಹ ನೀವು ಕಂಡು ಹಿಡಿದ್ರಿ. ಅದಾದ್ಮೇಲೆ ಅಪರಾಧಿಗಳು ತಮ್ಮ ತಮ್ಮ ತಪ್ಪನ್ನು ಒಪ್ಕೊಂಡು ಗನ್ ತೋರಿಸಿ ನಿಮ್ಮ ಕೈಯಿಂದ ಪಾರಾಗಲು ಅಂತ ನೋಡಿದಾಗ ಅವರನ್ನ ಶೂಟ್ ಮಾಡಿ ನೀವು ಕೊಂದ್ರಿ. ಎಲ್ಲಾ ಆಫೀಸರ್ಸ್ ಜೊತೆ ಕೇಳ್ತಾರೆ, ಇದೇ ತಾನೇ ನಡೆದಿರೋದು ಅಂತ. DCP ಕೂಡ ಆಲ್ರೆಡಿ ನಾನು ಹೇಳಿದ್ದೆ ಅಲ್ವಾ, ಅದೇ ನಡೆದಿರೋದು. ಆಗ ಶಿವಗಾಮಿ ಒಟ್ಟಿಗೆ ಇರುವ SI ಜೊತೆ ಕೇಳ್ತಾರೆ, ನಿಮಗೆ ಏನಾದ್ರೂ ಹೇಳಕ್ಕಿದ್ಯಾ ಅಂತ. ಆಗ SI ಹೇಳ್ತಾರೆ, ಇಲ್ಲ ಮೇಡಮ್, ಅವ್ರು ಹೇಳಿರೋ ತರನೇ ವಿಷಯ ಅಂತ, ಜಾಸ್ತಿ ನನಗೆ ಏನು ಹೇಳಕ್ಕಿಲ್ಲ. ಆಗ ಹೀರೋ ನೋಡಿದ್ರೆ, ನೀವು ಹೇಳಿದ್ದಲ್ಲ ಪಕ್ಕಾ ಸರಿನೇ, ಆದ್ರೆ ನನಗೊಂದು ಚಿಕ್ಕ ಡೌಟ್. ವಿಜಯ ಅಕ್ಕ ವಿಂಧ್ಯಾಳನ್ನ ಆ 5 ಜನರು ಓಡಿಸ್ತಾ ಇರುವಾಗ ವಿಜಿಗೆ ವಿಡಿಯೋ ಕಾಲ್ ಮಾಡಿದ್ಲು. ಅದು ಅಲ್ಲದೆ ಆ ಹುಡುಗರ್ನ ಸಹ ನಮ್ಮ ವಿಜಿ ನೋಡಿದ್ದಳು. ಆಗ ಅದರಲ್ಲಿ ಒಬ್ಬ ಸೆಲ್ವಾ ಗಾಡಿ ತೆಗಿಯೋ ಅಂತ ಹೇಳಿದ್ದಾನೆ. ಆದರೆ ನೀವು ಅರೆಸ್ಟ್ ಮಾಡಿರುವ ಆ 5 ಹುಡುಗರಲ್ಲಿ ಸೆಲ್ವಾ ಅನ್ನೋ ಒಬ್ಬನೇ ಇಲ್ಲ. ಅದು ಅಲ್ಲದೆ ಸೆಲ್ವಾ ಯಾರು ಅಂತ ಎಲ್ಲೂ ಸಹ ರಿಪೋರ್ಟ್ ಕೂಡ ನೀವು ಮಾಡಿಲ್ಲ. ಆಗ ಅವರು ಹೇಳ್ತಾರೆ, ಮೋಸ್ಟ್ಲಿ ಅವರು ಕೇಳಿರೋದು ಮಿಸ್ ಆಗಿರಬೇಕು, ಸೆಲ್ವಾ ಅಂತಲ್ಲ ಶಿವ ಅಂತ ಆಗಿರಬಹುದು. ಆಗ ವಿಜಿ ಎದ್ದು ಬಿಟ್ಟು ಹೇಳ್ತಾಳೆ, ಇಲ್ಲ ಮ್ಯಾಮ್, ನಾನು ಸರಿಯಾಗಿನೇ ಕೇಳಿದೀನಿ, ಸೆಲ್ವಾ ಅಂತಾನೆ. ಅದೇ ಮೊಬೈಲ್ ಸಿಗ್ನಲ್ ಇಟ್ಕೊಂಡು ನಾನು ಸಹ ಒಂದ್ಸಲ ಇನ್ವೆಸ್ಟಿಗೇಷನ್ ನಡೆಸಿದೀನಿ, ಅವಾಗ ನನಗೆ ಕೆಲವು ವಿಷಯಗಳು ತಿಳಿದಿವೆ. ಅವಾಗ DCP ಹೇಳ್ತಾರೆ, ಮೇಡಮ್ ನಮಗೆ ಒಂದು ತಪ್ಪಾಯಿತು. ಆಗ ಶಿವಗಾಮಿ ಏನಾಯ್ತಂತ? ಆಗ DCP ಹೇಳ್ತಾರೆ, ಮೇಡಮ್ ಇದೊಂದು ಫೇಕ್ ಎನ್ಕೌಂಟರ್. ಏನು ಫೇಕ್ ಎನ್ಕೌಂಟರ್? ನೀವು 5 ಜನರನ್ನ ಶೂಟ್ ಮಾಡಿ ಮರ್ಡರ್ ನಡೆಸಿದ್ದೀರಾ. ಇವಾಗ್ಲೇ ನಿಜವಾಗ್ಲೂ ಏನು ನಡೆದಿರೋದು ಅಂತ ಫ್ಲಾಶ್ ಬ್ಯಾಕ್ ಅನ್ನ ನಮಗೆ ತೋರಿಸ್ತಾರೆ. ಏನಾಗಿದ್ದು ಅಂದ್ರೆ, ವಿಂಧ್ಯಾಳ ಮರ್ಡರ್ ಕೇಸ್ ತುಂಬಾ ವೈರಲ್ ಆದಾಗ ಅದು ಪೊಲೀಸ್ ಅವರಿಗೆ ಎಲ್ಲ ತೊಂದರೆ ಆದ ಕಾರಣ ಅವರು ಆ ಕಡೆ ಈ ಕಡೆ ಏನೆಲ್ಲೋ ಹೇಳಿ ಅದನ್ನ ಒಪ್ಪಿಸ್ತಾರೆ. ಒಬ್ಬ ಅಧಿಕಾರಿ ಜೊತೆ ಮೀಡಿಯಾದವನು ಏನು ಕ್ವಶನ್ ಕೇಳಿದಾಗ ಅವನನ್ನ ಮತ್ತೆ ಕರ್ಕೊಂಡು ಹೋಗಿ ಒಂದು ಮಿಲ್ ನಲ್ಲಿ ಕಟ್ಟಿ ಹಾಕಿ ಅವನನ್ನ ಹೊಡಿತಾರೆ. ಇನ್ನು ಮುಂದೆ ನಮ್ಮ ಬಗ್ಗೆ ಇಲ್ಲದಿರೋ ವಿಷಯಗಳನ್ನ ಬರೀಬಾರದು ಅಂತ. ಕೊನೆಗೆ ನಮ್ MLAಗೆ ಸ್ವಲ್ಪ ಕೂಡ ನೆಮ್ಮದಿ ಇಲ್ಲದೆ ಆದಾಗ DCPಗೆ ಕಾಲ್ ಮಾಡಿಬಿಟ್ಟು ಈ ಕೇಸನ್ನ ಹೇಗಾದ್ರೂ ಕ್ಲೋಸ್ ಮಾಡಲೇಬೇಕು, ಅದಕ್ಕೆ ಒಂದು ವಿಷಯ ಮಾಡುವ, ನಾನು ಒಂದು 5 ಜನರನ್ನ ಕೊಡ್ತೀನಿ, ಅವ್ರ ತಲೆ ಮೇಲೆ ಈ ಕೇಸನ್ನ ಹಾಕಿಬಿಡು. ಆದರೆ DCP ನೋಡಿದ್ರೆ ಅದರ ಅವಶ್ಯಕತೆ ಏನೂ ಇಲ್ಲ ಸರ್, ನಾವು ತುಂಬಾನೇ ಹತ್ತಿರ ತಲುಪಿದೀವಿ, ಇನ್ನು ಸ್ವಲ್ಪ ಸಾವಕಾಶ ಕೊಟ್ರೆ ನಿಜವಾದ ಅಪರಾಧಿಗಳನ್ನ ನಾವು ಕಂಡು ಹಿಡಿತೀವಿ. ಹಾಗಾದ್ರೆ ನಿನಗೆ ನಾನೊಂದು 3 ಗಂಟೆಗಳು ಕೊಡ್ತೀನಿ, ಅದರೊಳಗಡೆ ನಿನಗೆ ಆದ್ರೆ ನಿಜವಾದ ಅಪರಾಧಿಗಳನ್ನ ಹಿಡೀರಿ. ಬೈ ಚಾನ್ಸ್ ಆಗ್ಲಿಲ್ಲ ಅಂದ್ರೆ ಆ 5 ಜನ ಹುಡುಗರ ತಲೆ ಮೇಲೆ ಕಟ್ಟಿಬಿಟ್ಟು ಅವರನ್ನ ಕೊಂದು ಬಿಡಿ. ಇವಾಗ ನಮಗೆ ಬೇಕಾಗಿರೋದು ನಮ್ಮ ಆಡಳಿತ ತುಂಬಾ ಒಳ್ಳೆ ಆಡಳಿತ ಅಂತ ಜನರು ಹೇಳ್ಬೇಕು. ಅದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಯಾರ ಕೈಯಲ್ಲೂ ಕೆಟ್ಟದು ಹೇಳಿಸೋಕೆ ನನಗೆ ಮನಸ್ಸಿಲ್ಲ. ಹಾಗೆ ನಮ್ಮ DCP ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾರೆ, ಆದರೆ 3 ಗಂಟೆ ಒಳಗಡೆ ಆ ಅಪರಾಧಿಗಳನ್ನ ಲಾಕ್ ಮಾಡಕ್ಕೆ ನಮ್ DCP ಕೈಯಲ್ಲಿ ಆಗೋದಿಲ್ಲ. ಆದ್ದರಿಂದ ಆ 5 ಜನ ಹುಡುಗರನ್ನೇ ಲಾಕ್ ಮಾಡ್ಬೇಕು ಅಂತ DCP ಪ್ಲಾನ್ ಹಾಕ್ತಾರೆ. ಹಾಗೆ ಅವರು ಡೈಲಿ ಕುಡಿಯೋ ಸ್ಥಳಕ್ಕೆ ಹೋಗಿ ಇವರನ್ನ ಲಾಕ್ ಮಾಡಿರ್ತಾರೆ. ಇವಾಗ ನಿಮಗೆ ಒಂದು ಡೌಟ್ ಇರಬಹುದು, ಮತ್ತೆ ಆ ಒಂದು ವಿಡಿಯೋದಲ್ಲಿ ಈ 5 ಜನ ಹುಡುಗರು ತಮ್ಮ ತಪ್ಪನ್ನ ಒಪ್ಕೊಂಡಿದ್ರಲ್ವಾ ಅಂತ. ಅದೇನಂದ್ರೆ ಆ ತರ ಒಂದು ವಿಡಿಯೋ ಕ್ಲಿಪ್ ಕೊಟ್ರೆ ಅವರನ್ನ ಸುಮ್ನೆ ಬಿಡ್ತೀನಿ ಅಂತ ಪೊಲೀಸರು ಹೇಳಿದ್ರು, ಅದನ್ನೇ ಅವರು ನಂಬಿದ್ದರು. ಆದರೆ ಪೊಲೀಸ್ ಅವರ ಪ್ಲಾನ್ ಬೇರೆಯಾಗಿತ್ತು. ಈ ತರ ವಿಡಿಯೋ ತೆಗ್ದಾದ್ಮೇಲೆ ಸಹ ಅವರನ್ನ ರಿಲೀಸ್ ಮಾಡದೆ ಕರ್ಕೊಂಡು ಹೋಗಕ್ಕೆ ನೋಡಿದಾಗ ಪೊಲೀಸ್ ಅವರ ಉದ್ದೇಶ ಏನು ಅಂತ ಅವರಿಗೆ ತಿಳಿಯಿತು. ಆ 5 ಜನ ಹುಡುಗರು ಹೇಳ್ತಾರೆ, ಸರ್ ನಮ್ಮನ್ನ ಬಿಟ್ಬಿಡಿ, ನಾವು ಅಪರಾಧಿಗಳಲ್ಲ, ಚಿಕ್ಕ ಚಿಕ್ಕ ಕಳ್ಳತನ ಆ ತರ ಎಲ್ಲ ಮಾಡ್ತೀವಿ, ಆದರೆ ಇನ್ನು ಮುಂದೆ ಯಾವುದೇ ರೀತಿಯ ತಪ್ಪು ಮಾಡದೆ ಇರ್ತೀವಿ ಹಾಗಂತ ಹೇಳಿ ಆ 5 ಜನ ಹುಡುಗರು ತುಂಬಾನೇ ಕೆಂಜುತ್ತಾರೆ. ಆದ್ರೆ DCP ಏನ್ ಮಾಡ್ತಾರೆ ಅಂದ್ರೆ MLA ಹೇಳಿರೋ ತರ ಆ 5 ಜನ ಹುಡುಗರನ್ನ ಅಲ್ಲೇ ಶೂಟ್ ಮಾಡಿ ಕೊಲೆ ಮಾಡ್ತಾರೆ.
ಆದರೆ ನಮ್ DCPಗೆ ಇದೊಂದು ಚೂರು ಸಹ ಇಷ್ಟವಿರ್ಲಿಲ್ಲ. ಅಧಿಕಾರಿಗಳ ಪ್ರೆಷರ್ನಿಂದಲೇ ಮನಸ್ಸಿಲ್ಲದ ಮನಸ್ಸಿನಿಂದ ಇವರು ಅದನ್ನ ಮಾಡ್ತಾರೆ. ಹಾಗೆ DCP ನಡೆದಿರೋ ವಿಷಯಗಳನ್ನ ಎಲ್ಲ ಓಪನ್ ಆಗಿ ಹೇಳಿದ್ರಲ್ವಾ. ಹಾಗೆ DCPನ ಅರೆಸ್ಟ್ ಮಾಡಕ್ಕೆ ಇರುವ ಪ್ರೊಸೀಜರ್ ನ ನಡೆಸ್ತಾರೆ. ಆದರೆ ಈ ವಿಷಯ ಕೇಳಿದಾಗ ಅಲ್ಲಿರುವ ಎಲ್ಲಾ ವ್ಯಕ್ತಿಗಳು ಶಾಕ್ ಆಗ್ತಾರೆ. ಹಾಗೆ DCP ಮತ್ತು SI ಅವರನ್ನ ಅಲ್ಲಿಂದ ಹೊರಗಡೆ ಕರ್ಕೊಂಡು ಬರುವಾಗ ಕೊಲ್ಲಲ್ಪಟ್ಟ ಆ 5 ಜನರ ತಂದೆ ತಾಯಿಯವರು ನಿಮ್ಮ ಮಾನ ಕಾಪಾಡೋದಕ್ಕೋಸ್ಕರ ನಮ್ಮ ಮಕ್ಕಳನ್ನ ಅನ್ಯಾಯವಾಗಿ ಕೊಂದ್ರಲ್ವಾ ಅಂತ ಹೇಳಿ ಅವರನ್ನ ಹೊಡಿತಾರೆ. ಹಾಗೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರುವಾಗ ಅಲ್ಲಿ ಕೆಳಗಡೆ ಬಿದ್ದಿರುವ ಒಂದು ಡಾಕ್ಯುಮೆಂಟ್ ಅನ್ನ ನಮ್ಮ ಹೀರೋಯಿನ್ ನೋಡ್ತಾಳೆ. ತುಂಬಾ ಶಾಕ್ ಆಗ್ಬಿಟ್ಟು ತನ್ನ ಟೀಮ್ ಅವ್ರನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋದಾಗ್ಲೇ ತಿಳಿಯೋದು ವಿಂಧ್ಯ ಇನ್ನೂ ಸಹ ತೀರಿ ಹೋಗಿಲ್ಲ. ಆಗ ಡಾಕ್ಟರ್ ಜೊತೆ ಶಿವಗಾಮಿ ಹೇಳ್ತಾಳೆ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಾನು ನೋಡ್ಕೋತೀನಿ ಅವಳನ್ನ ಪುನಃ ಬದುಕಿಸಿ. ಇವಾಗ ನಮ್ ಹೀರೋಯಿನಿಗೆ ಇರೋ ಡೌಟ್ ಏನಂದ್ರೆ ವಿಂಧ್ಯ ಇನ್ನೂ ಸಹ ತೀರಿ ಹೋಗಿಲ್ಲ ಅಂದ್ಮೇಲೆ ಅವತ್ತು ಸೇತುವೆ ಕೆಳಗಡೆಯಿಂದ ಉರಿದು ಸಿಕ್ಕಿರುವ ಬಾಡಿ ಬೇರೆ ಯಾರದ್ದಾಗಿರಬಹುದು. ಹಾಗೆ ಹೀರೋಯಿನ್ ವೇಲಾಯುಧ ಮತ್ತು ವಿಜಿ ಜೊತೆ ವಿಂಧ್ಯ ಇನ್ನೂ ತೀರಿ ಹೋಗಿಲ್ಲ ಅನ್ನೋ ವಿಷಯವನ್ನ ಹೇಳ್ತಾರೆ. ತಮ್ಮ ಮಗಳನ್ನ ಕಾಪಾಡಿದ್ದಕ್ಕೋಸ್ಕರ ಅವರು ಹೀರೋಯಿನ್ ಜೊತೆ ಧನ್ಯವಾದಗಳನ್ನ ಹೇಳ್ತಾರೆ. ವಿಜಿ ವಿಂಧ್ಯಾನ ನೋಡಕ್ಕೆ ಹೋಗಿದಾಗ ಅವತ್ತು ರಾತ್ರಿ ನಿಜವಾಗ್ಲೂ ಏನು ಸಂಭವಿಸಿದು ಅಂತ ವಿಂಧ್ಯ ಹೇಳ್ತಾಳೆ. ಎಕ್ಸಾಮ್ ಮುಗಿಸಿ ಬಂದು ಆ ಸೇತುವೆ ಹತ್ತಿರ ತಲುಪಿದಾಗ್ಲೇ ನಮ್ ವಿಂಧ್ಯಳ ಸ್ಕೂಟರ್ ಹಾಳಾಗಿದ್ದು. ಅದೇ ಸಮಯ ಅಲ್ಲಿರುವ ಒಂದು ಲಾರಿಯಲ್ಲಿ ಸ್ವಲ್ಪ ಜನರು ಕೂತು ಮದ್ಯ ಕುಡಿತಾ ಇರೋದನ್ನ ನಾವು ಆಲ್ರೆಡಿ ನೋಡಿದ್ವಿ. ಅವರು ವಿಂಧ್ಯಾನ ನೋಡಿರ್ತಾರೆ. ಎಷ್ಟಾದ್ರೂ ಒಂದು ಹುಡುಗಿ ಅಲ್ವಾ, ಅವರು ಬೇಗನೆ ವಿಂಧ್ಯ ಹತ್ತಿರ ಬಂದ್ಬಿಟ್ಟು ಏನಾಯ್ತು, ವಿಂಧ್ಯ ಹೇಳ್ತಾಳೆ ಸ್ಕೂಟರ್ ಏನು ಹಾಳಾಯ್ತು ಅಂತ ಅನಿಸ್ತದೆ, ಪರವಾಗಿಲ್ಲ ನಾವು ರಿಪೇರ್ ಮಾಡ್ಕೊಡ್ತೀವಿ. ಹಾಗೆ ಅವರು ಆ ಗಾಡಿಯನ್ನ ರಿಪೇರ್ ಮಾಡಕ್ಕೆ ಅಂತ ನೋಡ್ತಿರ್ತಾರೆ. ಅದೇ ಸಮಯನೇ ತಂಗಿ ವಿಜಿ ಕಾಲ್ ಮಾಡಿಬಿಟ್ಟು ನೀನು ಎಲ್ಲಿ ಅಂತ ಕೇಳಿರೋದು. ಆಗ ವಿಂಧ್ಯ ಸಹ ನಾನು ಸೇತುವೆ ಹತ್ತಿರ ಇದ್ದೀನಿ, ನನ್ನ ಗಾಡಿ ಹಾಳಾಗಿದೆ, ಇವಾಗ ಒಂದು 5 ಜನರು ಸೇರಿ ಅದನ್ನ ಸರಿ ಮಾಡಕ್ಕೆ ಅಂತ ನೋಡ್ತಿದ್ದಾರೆ. ವಿಜಿ ಕೇಳ್ತಾಳೆ ಅಲ್ಲಿ ತೊಂದರೆ ಏನು ಇಲ್ಲ ತಾನೆ? ತೊಂದರೆ ಏನಿಲ್ಲ, ಆದ್ರೆ ಇವರ ನೋಟ ಏನೋ ಸರಿ ಇಲ್ಲದ ತರ ಅನಿಸ್ತಿದೆ ಅಂತ ವಿಂಧ್ಯ ಹೇಳಿ ಮುಗಿಸಿಲ್ಲ. ಅಷ್ಟರಲ್ಲಿ ಹಿಂದ್ಗಡೆಯಿಂದ ಒಬ್ಬ ಬಂದ್ಬಿಟ್ಟು ಅವಳ ಫೋನ್ ಅನ್ನ ಕಿತ್ಕೋತಾನೆ. ಅದಾದ್ಮೇಲೆ ಆ 5 ಜನರು ಸೇರ್ಕೊಂಡೆ ವಿಂಧ್ಯಾಳನ್ನ ಅಬ್ಯೂಸ್ ಮಾಡಿರ್ತಾರೆ. ಹಾಗೆ ವಿಂಧ್ಯ ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಹೇಗೋ ಓಡ್ತಾ ಇರುವಾಗ್ಲೇ ವಿಜಿ ಪುನಃ ವಿಡಿಯೋ ಕಾಲ್ ಮಾಡ್ತಾಳೆ. ಅದನ್ನ ಅಟೆಂಡ್ ಮಾಡಿದಾಗ ವಿಜಿ ಅಲ್ಲಿ ನಡೆಯೋ ವಿಷಯಗಳನ್ನೆಲ್ಲ ನೋಡಿದ್ಲಲ್ವಾ. ಅದರ ನಂತರ ಅವರು ವಿಂಧ್ಯಾಳ ಫೋನ್ ಅನ್ನ ಪುನಃ ಕಿತ್ಕೊಂಡು ಅವಳನ್ನ ಎಳ್ಕೊಂಡು ಹೋಗಿ ತುಂಬಾ ಮೃಗೀಯವಾಗಿ ಅಬ್ಯೂಸ್ ನಡೆಸಿರ್ತಾರೆ. ಅದೇ ಸಮಯ ವಿಂಧ್ಯಾಳ ಸ್ಕೂಟರ್ ಅಲ್ಲೇ ಇತ್ತಲ್ವಾ. ವೇಲಾಯುಧ ಬಂದಾಗ ಆ ಸ್ಕೂಟರ್ನ ನೋಡ್ತಾನೆ. ತಂದೆ ನೋಡಿದ ಕಾರಣ ಇನ್ನೂ ಸಹ ಸ್ಕೂಟರ್ ಅಲ್ಲೇ ಇದ್ರೆ ಇವರಿಗೆ ಅದು ತೊಂದರೆ ಆಗುತ್ತೆ ಅಂತ ಹೇಳಿ ಅದನ್ನ ಅಲ್ಲಿಂದ ತೆಗಿತಾರೆ. ಅವರು ಅಬ್ಯೂಸ್ ನಡೆಸಿ ಆದ್ಮೇಲೆ ವಿಂಧ್ಯಾಳನ್ನ ಕೊಲೆ ಮಾಡಕ್ಕೆ ಅಂತ ನೋಡಿದಾಗ ಜೀವನದಲ್ಲಿ ತುಂಬಾನೇ ಕಷ್ಟಪಟ್ಟಿರುವ ನನ್ನ ತಂದೆಗೋಸ್ಕರ ನಾನು ತುಂಬಾ ಕನಸುಗಳನ್ನ ಕಂಡಿದ್ದೀನಿ, ಅದೆಲ್ಲ ಈಡೇರಿಸಬೇಕು, ನಿನಗೆಲ್ಲ ಏನು ಕನಸು ಅಂತ ಹೇಳಿ ಅವರು ಕೊಲ್ಲಕ್ಕೆ ನೋಡುವಾಗ ವಿಂಧ್ಯ ಅಲ್ಲಿಂದ ಓಡಿ ಒಂದು ಸೇತುವೆ ಕೆಳಗಡೆ ಹೋಗಿ ಬಚ್ಚಿಟ್ಕೊಳ್ತಾರೆ. ಯಾರಾದರೂ ಕಾಪಾಡಕ್ಕೆ ಬಂದ್ರೆ ಹೋಗೋಕ್ಕೋಸ್ಕರ ಅವಳು ಅಲ್ಲಿದ್ದ ಕೆಲವು ಹರಿದ ಬಟ್ಟೆಗಳನ್ನ ಹಾಕೊಳ್ತಾಳೆ. ಅದೇ ಸಮಯನೇ ಆ 4 ಜನರು ಅಲ್ಲಿಗೆ ಬರ್ತಾರೆ. ಇನ್ನೆಲ್ಲಾದ್ರೂ ವಿಂಧ್ಯ ಹೊರಗಡೆ ಹೋಗಿಬಿಟ್ಟು ಇರೋ ವಿಷಯಗಳನ್ನ ಹೇಳಿದ್ರೆ ಪೊಲೀಸ್ ಅವರು ಇವರನ್ನ ಅರೆಸ್ಟ್ ಮಾಡ್ತಾರಲ್ಲ, ಆದ್ರಿಂದನೇ ಇವರು ವಿಂಧ್ಯಾಳನ್ನ ಹುಡ್ಕೊಂಡು ಬಂದಿರ್ತಾರೆ. ಅಲ್ಲಿ ಒಂದು ಹುಚ್ಚಿಯಾಗಿರುವ ಹೆಣ್ಣು ಇರ್ತಾಳೆ. ಅವಳು ಇವಾಗ ಆಲ್ರೆಡಿ ವಿಂಧ್ಯ ಧರಿಸಿದ್ದ ಬಟ್ಟೆಯನ್ನ ಹಾಕೊಂಡಿರ್ತಾಳೆ. ಸೊ ಇವಳೇ ವಿಂಧ್ಯ ಅಂತ ಹೇಳ್ಬಿಟ್ಟು ಆ ಅಪರಾಧಿಗಳು ಇವಳ ಮೈಗೆ ಸೀಮೆ ಎಣ್ಣೆ ಒಯ್ದುಬಿಟ್ಟು ಬೆಂಕಿ ಹಚ್ಚಿ ಕೊಂದಿರ್ತಾರೆ. ಇದೆಲ್ಲ ನಮ್ ವಿಂಧ್ಯ ನೋಡ್ತಾನೆ ಇರ್ತಾಳೆ. ಆದ್ರೆ ಅವಳ ಕೈಲಿ ಏನು ಮಾಡಕ್ಕಾಗಲ್ಲ ಅಲ್ವಾ. ಅದಾದ್ಮೇಲೆ ಅವರು ಅಲ್ಲಿಂದ ಹೋದ್ಮೇಲೆ ವಿಂಧ್ಯ ಅವಳನ್ನ ಕಾಪಾಡಕ್ಕೆ ಅಂತ ನೋಡಿರ್ತಾರೆ. ಅದೇ ಸಮಯನೇ ವಿಂಧ್ಯಾಳ ವಾಚ್ ಅಲ್ಲಿ ಬಿದ್ದಿರೋದು. ಹಾಗೇನೆ ಆ ಒಂದು ವಾಚ್ ಇಟ್ಕೊಂಡು ವಿಜಿ ಮತ್ತು ವೇಲಾಯುಧ ಅದು ತಮ್ಮ ಮಗಳೇ ಅಂತ ಐಡೆಂಟಿಫೈ ಮಾಡಿರೋದು. ಹಾಗೆ ವಿಂಧ್ಯ ಬಚಾವಾಗೋಕ್ಕೋಸ್ಕರ ಅಲ್ಲಿಂದ ಓಡ್ತಾಳೆ. ಒಂದು ಕಾಡ್ನ ಮಧ್ಯೆ ತಲುಪಿದಾಗ ಅವಳು ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಅದರ ನಂತರ ಯಾರೋ ಪರಿಚಯ ಇಲ್ಲದ 2 ವ್ಯಕ್ತಿಗಳು ಕರ್ಕೊಂಡು ಬಂದು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ತಾರೆ. ಇವಾಗ್ಲೇ ನಮಗೆ ಒಂದು ವಿಷಯ ತಿಳಿಯೋದು ಏನಂದ್ರೆ ವಿಂಧ್ಯಾಳನ್ನ ಅಬ್ಯೂಸ್ ಮಾಡಿರೋದು ಆ 5 ಜನರಲ್ಲ, ಬೇರೆ ಯಾರೋ ಆಗಿರ್ತಾರೆ. ಅವರನ್ನ ಕಂಡು ಹಿಡಿಯಕ್ಕೆ ಆಗದ ಕಾರಣ ಕೀಳ್ ಜಾತಿಯಲ್ಲಿರುವ ಒಂದು 5 ಜನರನ್ನ ಹಿಡ್ಕೋತಾರೆ. ಯಾಕಂದ್ರೆ ಕೀಳ್ ಜಾತಿಯವರನ್ನ ಇಟ್ಕೊಂಡ್ರೆ ಯಾರು ಕೇಳಕ್ಕೆ ಬರೋದಿಲ್ಲ ಅಲ್ವಾ. ಆದ್ದರಿಂದನೇ ಅವ್ರನ್ನ ಕರ್ಕೊಂಡೋಗಿ ಕೊಲೆ ಮಾಡಿರ್ತಾರೆ. ಅಧಿಕಾರಿಗಳು ಅನ್ಕೊಂಡಿದ್ದು ಅವರ ಮಾನವನ್ನ ಕಾಪಾಡಬಹುದು ಅಂತ. ಆದ್ರೆ ಇವಾಗ ವಿಷಯವೆಲ್ಲ ಇಡೀ ಸಮಾಜದಲ್ಲೇ ಹರಡ್ತಿದೆ. ಹಾಗೆ ಮೀಡಿಯಾದವರು MLA ಹತ್ತಿರ ಹೋಗಿ ಕೇಳ್ತಾರೆ. ಆದ್ರೆ MLA ಹೇಳ್ತಿರೋದು ಇದೆಲ್ಲ ಆಪೋಸಿಟ್ ಟೀಮ್ ನಲ್ಲಿರೋರು ನಡೆಸಿದ ವಂಚನೆ ಅಂತ. ನಿಯಮದ ದಾರಿಯಲ್ಲೇ ನಾವು ಸತ್ಯವನ್ನ ಹೊರಗೆ ತರ್ತೀವಿ. ಹಾಗೆ ವಿಂಧ್ಯಾಳನ್ನ ಹಾಸ್ಪಿಟಲ್ ಇಂದ ಕರ್ಕೊಂಡು ಬರುವಾಗ ಅಲ್ಲಿ ಹೊರಗಡೆ ತುಂಬಾ ಮೀಡಿಯಾದವರು ಇರ್ತಾರೆ.
ತಂದೆ ಹೇಳ್ತಾರೆ ನಾವು ಅವ್ರ ಜೊತೆನು ಮಾತಾಡೋದು ಬೇಡ ಹೋಗುವ ಅಂತ. ಆದ್ರೆ ವಿಂದ್ಯಾ ಹೇಳ್ತಾಳೆ ಇಲ್ಲ ಅಪ್ಪ, ನಾನು ಅವ್ರನ್ನ ಫೇಸ್ ಮಾಡ್ಬೇಕು. ಮೀಡಿಯಾದವರು ಕೇಳ್ತಾರೆ ಹೇಗೆ, ಎಲ್ಲಿಂದ, ಎಷ್ಟು ಜನರು ಇದ್ದರು, ಈ ತರ ಕೆಟ್ಟ ಕ್ವಶನ್ಸ್ ಗಳನ್ನೆಲ್ಲ ಕೇಳ್ತಾರೆ. ಇದು ಕೇಳಿದಾಗ ತಂದೆ ವೇಲಾಯುಧ ಕೇಳ್ತಾರೆ ನೀವು ಯಾವ ರೀತಿಯ ಚೀಪ್ ಆಗಿರೋ ಕ್ವಶನ್ಸ್ ಗಳನ್ನ ಕೇಳ್ತಿದ್ದೀರಾ? ಅವಳು ಬದುಕಿದ್ದೇ ಏನೋ ಪುಣ್ಯದಿಂದ, ಅವಳ ಮನಸ್ಸಿಗೆ ತುಂಬಾ ಗಾಯಗಳು ಆಗಿವೆ. ಪುನಃ ಅದನ್ನ ಜಾಸ್ತಿ ಮಾಡಬೇಡಿ. ನೀವು ಒಂದೊಂದು ಕ್ವಶನ್ ಕೇಳಿಬಿಟ್ಟು ಹೋಗ್ತೀರಾ, ಆದರೆ ಇದಾದ್ಮೇಲೆ ಅದರ ಪರಿಣಾಮವನ್ನ ಅನುಭವಿಸುವುದು ನಾನು ಮತ್ತು ನನ್ನ ಮಕ್ಕಳು. ನೀವು ಈ ತರ ಕ್ವಶನ್ ಕೇಳೋದಕ್ಕಿಂತ ಈ ತರ ನಡೆಯದೇ ಇರೋಕೆ ಏನ್ ಮಾಡಬಹುದು, ಆ ತರ ವಿಷಯಗಳನ್ನ ಚರ್ಚೆ ಮಾಡಿ. ನಮ್ಮ ವಿಂದ್ಯಾ ಹೇಳ್ತಾಳೆ ನನ್ನನ್ನ ಅಬ್ಯೂಸ್ ಮಾಡಿರುವ ಆ 5 ಅಣ್ಣಂದಿರ ಜೊತೆ ನಾನು ಹೇಳಿದ್ದೀನಿ ನನ್ನನ್ನ ಉಪದ್ರವಿಸಬೇಡಿ, ನನಗೆ ತುಂಬಾ ಕನಸುಗಳಿವೆ, ನನಗೆ ಒಂದು ಜೀವನವಿದೆ ಅಂತ. ಆದರೆ ಅವರು ಕೇಳಲಿಲ್ಲ. ಅಂದ್ರೆ ನಮ್ ವಿಂದ್ಯಾನ ಅಬ್ಯೂಸ್ ಮಾಡಿದವರನ್ನು ಸಹ ವಿಂದ್ಯಾ ಇವಾಗ್ಲೂ ರೆಸ್ಪೆಕ್ಟ್ ನಿಂದ ಅಣ್ಣ ಅಂತಾನೆ ಕರೀತಿದ್ದಾಳೆ. ವಿಂದ್ಯಾ ಹೇಳ್ತಾಳೆ ಆ 5 ಜನ ಅಣ್ಣಂದಿರು ಯೋಚನೆ ಮಾಡಿದಿರುವ ವಿಷಯ ಏನಂದ್ರೆ ಅವರ ಮನೆಯಲ್ಲೂ ಸಹ ನನ್ನ ತರ ಒಂದು ತಂಗಿ ಇರಬಹುದು, ಅವರ ತಂಗಿಯಂದಿರಿಗೆ ಕನಸು ಇರೋ ತರನೇ ನನಗೂ ಕನಸುಗಳಿವೆ ಅಂತ ಅವರು ಯೋಚನೆ ಮಾಡಿದ್ರೆ ಸಾಕು. ನನಗೆ ಆದ ರೀತಿ ಇನ್ನೊಂದು ಹೆಣ್ಣಿಗೆ ಆಗದಿರೋಕೆ ನಾನು ನೋಡಿದ ಒಂದು ದಾರಿ ಏನಂದ್ರೆ ಕಾನೂನು ಪ್ರಾಸ್ಟಿಟ್ಯೂಷನ್ ಅನ್ನ ಲೀಗಲ್ ಮಾಡೋದು. ಯಾಕಂದ್ರೆ ಆಗ ಅವರಿಗೆ ಅವರ ಫ್ರಸ್ಟ್ರೇಷನ್ ಅನ್ನ ತೀರಿಸಬಹುದಲ್ವಾ. ಹಾಗಿರುವಾಗ ಅವರು ಬಾಕಿರುವ ದಾರಿಯಲ್ಲಿ ಹೋಗುವ ಹೆಣ್ಣು ಮಕ್ಕಳನ್ನ ಅಬ್ಯೂಸ್ ಮಾಡಕ್ಕೆ ಬರೋದಿಲ್ಲ ಅಲ್ವಾ. ಈ ತರನಾದ್ರೂ ಈ ತರ ತಪ್ಪುಗಳನ್ನ ತಡೆಯಕ್ಕೆ ಆಗುತ್ತದ ಅಂತ ನಾವು ನೋಡುವ. ಅದೇ ತರ ಸೊಸೈಟಿಯಲ್ಲಿರುವ ಎಲ್ಲರಿಗೂ ಸಹ ಸೆಕ್ಸ್ ಎಜುಕೇಶನ್ ಅನ್ನ ನೀಡಬೇಕು. ಅದಕ್ಕೋಸ್ಕರ ಗವರ್ಮೆಂಟ್ ಏನಾದ್ರೂ ದಾರಿ ನೋಡ್ಬೇಕು. ಆ ತರ ವಿಂದ್ಯಾ ಅವಳ ಅಭಿಪ್ರಾಯಗಳನ್ನ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಹಾಗೆ ಈ ಕೇಸ್ನ ನಿಜಾವಸ್ಥೆಯನ್ನ ನಮ್ಮ ಹೀರೋಯಿನ್ ಬೆಳಕಿಗೆ ತಂದ್ರಲ್ವಾ. ಕಳೆದ 6 ವರ್ಷಗಳಿಂದಾಗಿ ಕೆಲವು ವ್ಯಕ್ತಿಗಳಿಗೆ ನಮ್ಮ ಹೀರೋಯಿನ್ ಮೇಲೆ ದ್ವೇಷ ಇತ್ತಲ್ವಾ. ಆದರೆ ಇವಾಗ ಹೀರೋಯಿನ್ ಬೆಳಕಿಗೆ ತಂದ ಈ ಕೇಸ್ ಸೋಷಿಯಲ್ ಮೀಡಿಯಾ ಹಾಗೆ ಮೀಡಿಯಾದಲ್ಲೆಲ್ಲ ತುಂಬಾನೇ ವೈರಲ್ ಆಗ್ತಿದೆ. ಹಾಗೆ ಸಮಾಜದಲ್ಲಿರುವವರಿಗೆ ಹೀರೋಯಿನ್ ಮುಗ್ಧತೆ ತಿಳಿಯುತ್ತದೆ. ಅದು ಅಲ್ಲದೆ ಒಟ್ಟಿಗೆ ಕೆಲಸ ಮಾಡುವವರೆಲ್ಲರೂ ಹೀರೋಯಿನ್ ಹೊಗಳಕ್ಕೆ ಶುರು ಮಾಡ್ತಾರೆ. ಹಾಗೆ ಈ ಕಥೆಯ ಕೊನೆಯ ಭಾಗದಲ್ಲಿ ವಿಂದ್ಯಾನ ಅಬ್ಯೂಸ್ ಮಾಡಿರುವ ಆ 5 ಜನರು ಬೇರೆ ಯಾವುದೋ ಊರಿನಲ್ಲಿ ತುಂಬಾ ಸಂತೋಷವಾಗಿ ಅವರ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿದ್ದಾರೆ. ಹೀಗೆ ತೋರಿಸುತ್ತಾ ಈ ಮೂವಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸಿದ್ದಾರೆ. ಹೇಗಿತ್ತು ಸ್ಟೋರಿ? ಎಂಗೇಜಿಂಗ್ ಮಾಡುವ, ತುಂಬಾ ಟ್ವಿಸ್ಟ್ ಅಂಡ್ ಥ್ರಿಲ್ ಹೊಂದಿರುವ ಒಳ್ಳೆ ಕತೆ ಅಲ್ವಾ. ವಿಡಿಯೋ ಇಷ್ಟವಾದ್ರೆ ನನ್ನ ಎಲ್ಲಾ ಸ್ನೇಹಿತರು ಮರೆಯದೇನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೂ ಒಂದು ಒಳ್ಳೆಯ ಕಥೆಯಾಗಿ ನಾಳೆ ಕಾಣುವ.